ಅಂಗುಷ್ಟ ಮಾತ್ರ ಪುರುಷೋ ಮಧ್ಯ ಆತ್ಮನಿ ತಿಷ್ಠತಿ ಈಶಾನಂ ಭೂತ ಭವ್ಯಸ್ಯ ನ ತಥೋ ವಿಜುಗುಪ್ಸಸೆ ಏತತ್ ವೈತತ್ ಅಂಗುಷ್ಟ ಮಾತ್ರೇನ ಪುರುಷ ಪುರುಷ ಅಂದ್ರೆ ಆತ್ಮ ಹೆಂಗದಾನು ಅಂತಂದ್ರೆ ಅಂಗುಷ್ಟ ಮಾತ್ರ ಅದಾನ. ಅಂಗುಷ್ಟ ಅಂತಂದ್ರೆ ನಮ್ಮ ಹೆಬ್ಬೆರಳು. ಅಂಗುಷ್ಟ ಮಾತ್ರೇನ ಅದಾನ ಆತ್ಮ. ಅಂಗುಷ್ಟ ಮಾತ್ರೇನ ಅದಾನ. ಕೇಳಿ ಯಾರಿದ್ರು ಇಲ್ಲಿ ಉಪಾಸಕರು ಇರಲಾರದಾರೇನ? ಇರಲ್ಲಾರು ಕೆಲ ಮಂದಿ ಏನ್ ಉಪಾಸಕರದಿರಿ ಕೇಳ್ ಇಲ್ಲಿ ಉಪನಿಷತ್ ಹೇಳ್ತದ ಅಂಗುಷ್ಟ ಮಾತ್ರ ಅಂದ್ರೆ ನಮ್ಮ ಹೆಬ್ಬೆರಳಿನಷ್ಟ ಐತಂತ ಆತ್ಮ. ಇದು ತನ ವ್ಯಾಪಕತನ ಹೇಳಿದ್ಯಾ ಸ್ವಲ್ಪ ವಿಚಾರ ಮಾಡ್ರಿ. ಈ ಪುರುಷ ಹೆಂಗದಾನಂದ್ರ ಅಂಗುಷ್ಟ ಮಾತ್ರ ಅದಾನಂತ. ಈಶಾನಃ ಅವನ ಪರಮಾತ್ಮ ಅಂತ. ಈಶಾನ ಅಂದ್ರ ಲಾರ್ಡ್, ಯಜಮಾನ. ಎದಕ್ಕೆ ಯಜಮಾನವ? ಭೂತ ಭವಿಷ್ಯ, ಪಾಸ್ಟ್ ಅಂಡ್ ಫ್ಯೂಚರ್. ಭೂತ ಅಂದ್ರ ಹಿಂದಾಗಿ ಹೋಗಿದ ಕಾಲ, ಫ್ಯೂಚರ್ ಭವಿಷ್ಯ ಅಂದ್ರ ಮುಂದಾಗುವ ಕಾಲ. ಎರಡೂ ಕಾಲಕ್ಕೂ ಯಜಮಾನ. ತಿಷ್ಠತಿ ಇರುತ್ತಾನೆ. ತಿಷ್ಠತಿ ಅಂದ್ರೆ ಇರುತ್ತಾನೆ, ವಾಸವಾಗಿಕೊಂಡಿರುತ್ತಾನೆ. ಡ್ವೆಲ್ಸ್ ಮಧ್ಯೆ ಆತ್ಮನಿ, ಇನ್ ದ ಹಾರ್ಟ್ ಆಫ್ ದ ಬಾಡಿ. ಇಲ್ಲಿ ಆತ್ಮನಿ ಅಂದ್ರೆ ಶರೀರ ಅಂತ ಹೋಗ್ಬೇಕು ಎರಡನೇ ಸಲ. ಮಧ್ಯ ಎದರ ಮಧ್ಯದಲ್ಲಿ? ಶರೀರದ ಮಧ್ಯದಲ್ಲಿ. ಇನ್ ದ ಹಾರ್ಟ್ ಆಫ್ ದ ಬಾಡಿ. ಈ ಶರೀರಕ್ಕೆ ಏನ್ ಹಾರ್ಟ್ ನಾವು ಎಡಗಡೆ ತೋರಿಸ್ತೇವಲ್ಲ, ಈ ಇದನ್ನ ಬಲಗಡೆ ತೋರಿಸ್ತಾರೆ. ಆ ಹಾರ್ಟ್ ಬೇಡ, ಕನ್ಫ್ಯೂಸ್ ಆಗಬಾರದು. ಒಂದು ರಕ್ತ ಸಂಚಲನ ಮಾಡುವಂತ ಹೃದಯ ಅಲ್ಲ, ಈ ಹೃದಯ ಬೇರೆ ಅಂತ ತಿಳ್ಕೊಂಡು ಇದನ್ನ ಬಲಗಡೆ ತೋರಿಸ್ತಾರೆ. ಅದ ಏನ ಈ ಶರೀರದ ಮಧ್ಯದಲ್ಲಿ, ಎದೆಯಲ್ಲಿ, ಬಲಭಾಗದಲ್ಲಿ. ಅದ ಎಷ್ಟದ? ಅಂಗುಷ್ಟ ಮಾತ್ರ ಅದ. ಇನ್ ದ ಹಾರ್ಟ್ ಆಫ್ ದಿ ಬಾಡಿ. ತತಃ ಆಫ್ಟರ್, ಅದಾದ ನಂತರ, ಅದು ನೋಡಿದ ನಂತರ, ನ ವಿಜುಗುಪ್ಸಸೆ, ಒನ್ ಡಸಂಟ್ ಸಿ ಸೆಕ್ಯೂರಿಟಿ. ಅದನ್ನು ನೋಡಿದ ನಂತರ ಮತ್ತೆ ನಮಗ ಬೇರೆ ಭದ್ರತೆ ಬೇಕು ಅನ್ಸುತ್ತಿಲ್ಲ. ನಾವು ಸ್ತ್ರೀ ಪುತ್ರ ಧನ ಕನಕಾದಿಗಳಲ್ಲಿ ಏನ್ ಗೊತ್ತಾಗತ್ತೀವಿ ಸೆಕ್ಯೂರಿಟಿ, ಭದ್ರತೆ. ಆ ಭದ್ರತೆ ಸಿಕ್ಕಿದ್ರೆ ಆ ಭದ್ರತೆ ಅವಶ್ಯ ಇಲ್ಲ ಅಂತ ಹೇಳಕತ್ತಾರ. ಯಾವ ಭದ್ರತೆ ಸಿಕ್ಕ ಮ್ಯಾಗ? ಯಾವ ಹೃದಯದಲ್ಲಿ ಅಂಗುಷ್ಟ ಮಾತ್ರದಿಂದ ಆತ್ಮನು ಅದಾರ ಅವನ್ ಗುರುತಿಸಿದ ನಂತರ ನಮಗೆ ಬೇರೆ ಭದ್ರತೆ ಅವಶ್ಯಕತೆ ಇಲ್ಲ. ಏತದ್ ವೈತತ್, ದಿಸ್ ಇಂಡಿಯಡ್ ಇಸ್ ದ್ಯಾಟ್, ಇವನೇ ಅವನು. ನೋಡ್ರಿ, ಎಷ್ಟೋತನ ಏನ್ ಹೇಳಿದ್ರು? ವ್ಯಾಪಕವಾದ ಚೇತನ, ಎಲ್ಲಕ್ಕಿಂತ ವ್ಯಾಪಕವಾಗಿದ್ದಲ್ಲ. ಈಗ ಏನ್ ಹೇಳಿದ್ರು? ಆತ್ಮ ಅಂಗುಷ್ಟ ಮಾತ್ರ ಅದಾನ ಅಂತ ಹೇಳಿದ್ರು. ಇದು ಎದಕ್ ಪದ್ಧತಿ? ಇದು ರೂಪ ಕೊಟ್ರಿ. ಇದ್ರ ಮೇಲೆ ಧ್ಯಾನ ಮಾಡ್ರಿ. ಸಗುಣ ಧ್ಯಾನ ಮಾಡೋರು ಯಾರಿದ್ರಿ? ಇದ್ರ ಮೇಲೆ ಧ್ಯಾನ ಮಾಡ್ರಿ. ಅಂಗುಷ್ಟ ರೂಪದಿಂದ ಹೃದಯದಲ್ಲಿ, ಕಮಲದಲ್ಲಿ ಭಗವಂತ ಅದಾನ ಆತ್ಮ ಸ್ವರೂಪದಿಂದ. ಹೇಳ್ತಾ ನೋಡ್ರಿ ಅಪ್ಪವ್ರು ಹೇಳ್ತಾರೆ, ಕೇಳ್ರಿ, ಬಹಳ ಇಂಪಾರ್ಟೆಂಟ್ ಅದ. ಈ ವರ್ಷ ನಂಬರ್ 12 ಮತ್ತು 13 ಲಾರ್ಡ್ ಈಸ್ ಎಂಫಸೈಸಿಂಗ್ ಜೀವಾತ್ಮ ಪರಮಾತ್ಮ ಐಕ್ಯಂ. ಜೀವಾತ್ಮ ಪರಮಾತ್ಮ ಐಕ್ಯವನ್ನ ಹೇಳ್ತಾರೆ ಈಗ 12 ಮತ್ತು ಈ ಮುಂದಿನ ಶ್ಲೋಕ 13ನೇ ಶ್ಲೋಕ. ವ್ಯಷ್ಟಿ ಮತ್ತು ಸಮಷ್ಟಿಯಲ್ಲಿ ಒಂದಾದ ಸಮುದ್ರದ ನೀರು, ನಮ್ಮ ಮನೆಯೊಳಗಿನ ನೀರು, ಗಂಗಾ ನದಿ ನೀರು ಎರಡು ಒಂದಾದವ. ಅದು ಹೆಂಗೈತ್ರಿ? ಅದನ್ನ ಲ್ಯಾಬ್ರೇಟರಿ ತಗೊಂಬರ್ರಿ. ಒಂದ್ ಲೋಟ ನೀರು ಗಂಗಾ ನದಿ ತಗೊಂಬರ್ರಿ, ಒಂದ್ ಲೋಟ ನೀರು ಸಮುದ್ರ ನೀರು ತಗೊಂಬರ್ರಿ, ಲ್ಯಾಬ್ರೇಟರಿ ಹಾಕ್ರಿ, ಅವನ್ನ ಅನಲೈಸ್ ಮಾಡ್ರಿ. ಅದು H2O, ಇದು H2O. ಅದಕ್ಕೆ ಗಂಗಾ ಅಂತೀರಿ, ಇದಕ್ಕೆ ಸಮುದ್ರ ಅಂತೀರಿ. ಯಾಕಂತೀರಿ? ಉಪಾದಿಯಿಂದ ಅಂತೀವಿ. ಅದು ನೀರ, ಇದು ನೀರ. ಅದು 2 ಐಟಮ್ ಹೈಡ್ರೋಜನ್, 1 ಆಟಮ್ ಆಕ್ಸಿಜನ್ ಇಂದ ಕುಡಿಯತಿ. ಇದು 2 ಐಟಮ್ ಹೈಡ್ರೋಜನ್, 1 ಆಟಮ್ ಆಕ್ಸಿಜನ್ ಇಂದ ಕುಡಿಯುತ್ತೆ, H2O. ವ್ಯಷ್ಟಿ ಸಮಷ್ಟಿ ಐಕ್ಯ, ಜೀವಾತ್ಮ ಪರಮಾತ್ಮ ಐಕ್ಯ. ಜೀವಾತ್ಮ ಹೆಂಗದಾನ? SCA. ಪರಮಾತ್ಮ ಹೆಂಗದಾನ? ಅವನು SCA. ಆದ್ರಿಂದ ಜೀವಾತ್ಮ ಪರಮಾತ್ಮ ಒಂದ. ಏನೇನು ವ್ಯತ್ಯಾಸ ಕಾಣಕತ್ತಲ್ಲ ಅದು ಉಪಾದಿದು. ಎದ್ರ ಮ್ಯಾಗ ಆರೋಪ ಆಗೈತಿ? ಆತ್ಮನ ಮ್ಯಾಗ ಆರೋಪ ಆಗೈತಿ. ಏನ್ ಆರೋಪ ಆಗೈತಲ್ಲ ಅದು ಉಪಾಧಿ. ಆ ಉಪಾಧಿ ಲಕ್ಷಣಗಳ ಅದರಲ್ಲಿ ಹೆಚ್ಚು ಕಮ್ಮಿ ತೋರಾಗತ್ತಾವ. ಆದ್ರೆ ನಿಜವಾಗಿಯೂ ಅದರಲ್ಲಿ ಇರುವುದು ಆತ್ಮನ, ಇದರಲ್ಲಿ ಇರುವುದು ಆತ್ಮ. ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. In the first
first line the Upanishad says the Jivatma is as though situated in the center of the heart of the body. In this context, the word Atmani is the word refers to physical body. ಈ ಒಂದು ಶ್ಲೋಕದಲ್ಲಿ ಮೊದಲನೇ ವಾಕ್ಯದಲ್ಲಿ ಆತ್ಮನಿ ಐತೆಲ್ಲ ಅದನ್ನ ಸ್ಥೂಲ ಶರೀರ ಅಂತ ತಗೋಬೇಕು. ಪುರುಷ ಅಂದ್ರ ಆತ್ಮ ಅಂತ ತಗೋಬೇಕು. ಅಂಗುಷ್ಟ ಮಾತ್ರ ಪುರುಷ ಆತ್ಮನಿ ಮಧ್ಯೆ ತಿಷ್ಠತಿ. ಈ ಆತ್ಮನಿ ಶಬ್ದಕ್ಕೆ ಅರ್ಥ ಏನ್ ಮಾಡ್ಬೇಕು? ಶರೀರ ಅಂತ ಅರ್ಥ ಮಾಡಬೇಕು. ಈ ಶರೀರದ ಮಧ್ಯದಲ್ಲಿ ಇರುವಂತಹ ಅಂಗುಷ್ಟ ಮಾತ್ರ ಅಂಗುಷ್ಟದ ಆಕಾರದಿಂದ ಪರಮಾತ್ಮ ಆತ್ಮ ಸ್ವರೂಪದಿಂದ ಅದಾನೆ. ಜೀವಾತ್ಮ is to be understood as a consciousness that illuminates a thoughtful and thoughtless state of the mind. ಇಲ್ಲಿ ಆ ಅರಿವು ಏನದ ಅದು ಏನನ್ನ ಬೆಳಗ್ತದ? ನಾಟಕ ದೀಪ ಪ್ರಕರಣದಲ್ಲಿ ಏನ್ ವಿಚಾರ ಅಂತ ಹೇಳ್ತಾರ, ಆ ನಾಟಕದಾಗ ಪಾತ್ರಧಾರಿಗಳು ಇದ್ದಾಗ ಪಾತ್ರಧಾರಿಗಳನ್ನ ಬೆಳಗ್ತದ ಅದು ಲೈಟು. ಆ ಪಾತ್ರಧಾರಿಗಳು ಇಲ್ಲ, ಎಲ್ಲರೂ ಪಾತ್ರ ಮುಗಿಸಿ ಹೋದ್ರು ಅಂದಾಗ ಖಾಲಿ ಆ ನಾಟಕ ರಂಗವನ್ನ ಬೆಳಗ್ತದ. ಹೆಂಗೋ ಹಂಗ ಈ ಆತ್ಮ ಅವಸ್ಥೆಗಳಿದ್ದಾಗ ಅವಸ್ಥೆಗಳನ್ನೇ ಬೆಳಗ್ತದ, ಅವಸ್ಥೆಗಳಿಲ್ಲದಾಗ ತನ್ನಷ್ಟು ತಾನ ಬೆಳಗ್ತದ ಅಂತ ಹೇಳ. ಅದರ ಬೆಳಗುವಿಕೆ ಉಪಾಧಿ ಇರ್ಬೇಕಂತಲ್ಲ, ಉಪಾಧಿ ಇದ್ದಾಗ ಬೆಳಗ್ತದ. ಜಾಗೃತ ಸ್ವಪ್ನದಾಗ ಉಪಾಧಿ ಅದಾವ, ಉಪಾಧಿಯನ್ನ ಬೆಳಗ್ತದ. ಸುಷುಪ್ತಿಯಲ್ಲಿ ಉಪಾಧಿ ಇಲ್ಲ, ಉಪಾಧಿ ರಹಿತವಾದಂತ ಖಾಲಿತನವನ್ನ ಬೆಳಗ್ತದ. The Shastra says that the mind is resident in the heart. Shankaracharya, it is a physical heart. The heart is of the size of the fist, and therefore in this verse the mind is imagined to be as though the size of a thumb. ಶಂಕರಾಚಾರ್ಯರು ಒಂದ್ ಸ್ವಲ್ಪ ಏನ್ ಮಾಡ್ತಾರ ಅಂತಂದ್ರೆ, ಹೃದಯ ರಕ್ತ ಸಂಚಲನ ಮಾಡುವಂತ ಹೃದಯ ಅದು ಬೇರೆ ಅದ. ಅದು ಎಷ್ಟದ ಸೈಜ್ ಅದ್ರದ್ದು? ಮುಷ್ಟಿಯನ್ನ ಹಿಂಗ ಹಿಡಿದ್ರೆ ಎಷ್ಟಾಗ್ತದೆ ಅಷ್ಟು ನಮ್ಮದು ಪ್ರತಿಯೊಬ್ಬರದು ಹೃದಯ ಐತಿ ಅಂತ ಹೇಳ್ತಾರೆ. ಎಷ್ಟದ ಹೃದಯ ಸೈಜ್? ಎಷ್ಟದ? ಮುಷ್ಟಿ ಆಕಾರ. ಮತ್ತೆ ಈ ಹೃದಯ ಹೇಳಾಗತ್ತಿರಲ್ಲ, ಇದ್ರದ್ದು ಎಷ್ಟದ? ನಮ್ಮ ಅಂಗುಷ್ಟದ ಎಷ್ಟದ. ಅಂದ್ರೆ ಇದು ಬೇರೆ ಹೃದಯ. ಇದು ಎಲ್ಲದ? ಇದು ಬಲಗಡೆ ತೋರಿ ತಿಳ್ಕೊಡ್ರಿ. ಇದು ಉಪಾಸಕರಿಗೆ ಹೇಳುವ ಮಾತು. ಅದು ಎಲ್ಲಾ ಕಡೆ ಇದ್ದಿದ್ದನ್ನ ಒಂದ್ ಕಡೆ ಐತೆ ಅಂತ ತಿಳ್ಕೊಳ್ಳೋದು, ನಿರಾಕಾರ ಇದ್ದಿದ್ದನ್ನ ಸಾಕಾರ ಅಂತ ತಿಳ್ಕೊಳ್ಳೋದು ಏನ್ರಿ? ಉಪಾಸಕ ಸಲುವಾಗಿ ಒಂದು ಆಕಾರ ಕಲ್ಪಿಸಿ ಹೇಳ್ತಾರ. ಇದು ಕಲ್ಪನೆ, ಇದು ಯಥಾರ್ಥ ಅಲ್ಲ. ಉಪಾಸಕರಿಗೆ ಹೇಳುವುದು ಯಥಾರ್ಥ ಅಲ್ಲ, ಇದು ಕಲ್ಪನೆ. ರಕ್ತ ಸಂಚಲನ ಮಾಡುವಂತ ಹೃದಯ ನಮ್ಮ ಮುಷ್ಟಿ ಎಷ್ಟು ಇದೆ. ಈ ಆತ್ಮ ಏನದ ಬಲಗಡೆ ಬಾಜು ಏನು ಹೃದಯ ಅದ ಅದರಲ್ಲಿ ಅದಕ್ಕೆ ಅಪೋಸಿಟ್ ಡೈರೆಕ್ಷನ್ ದಾಗ ಅದೇ ಎದೆಯೊಳಗ ಬಲಭಾಗದಲ್ಲಿ ಇದು ಅಂಗುಷ್ಟ ಮಾತ್ರದ ಆತ್ಮ ಅಂತ ಹೇಳ್ತಾರ. ಆ ಆತ್ಮ ಮೇಲೆ ಧ್ಯಾನ ಮಾಡ್ರಿ ಅಂತ ಹೇಳಾಕ ಇದನ್ನ ಆಕಾರ ಉಪಾಸಕರಿಗೆ ಹೇಳಾಕತ್ತಾರ. ನಿಜವಾಗಿ ಅದ ಹೆಂಗದ? ವ್ಯಾಪಕದ ಅದ. ಆ ಮನಸ್ಸು ಎಲ್ಲದ? ಆ ಮನಸ್ಸನ್ನ the mind is imagined as though the size of the thumb. ಆ ಮನಸ್ಸಿನ ಆ ಆಕಾರ ಕೊಟ್ಟ. ಆ ಮನಸ್ಸು ಎಲ್ಲದ? ಬಲಗಡೆ ಅದ. ಯಾವ ಆಕಾರ ಅದ? ನಮ್ಮ ಅಂಗುಷ್ಟ ಮಾತ್ರದ ಮನಸ್ಸು. ಆ ಮನಸ್ಸು ಏನದ? ಆತ್ಮ ಅದಾನ. The verse also calls Jivatma the Lord of the creation. ಇಲ್ಲಿ ಈ ಶ್ಲೋಕದಾಗ ಆ ಆತ್ಮ ಏನದನ ಅವ ಸೃಷ್ಟಿಗೆ ಯಜಮಾನ ಅಂತ ಹೇಳಕತ್ತಾನ ಅಂತಂದಾಗ ಪರಮಾತ್ಮನ ಯಜಮಾನ ಅಂತ ಅರ್ಥ ಮಾಡ್ತೇವಿ, ಸರಿ, ಅದರಲ್ಲಿ ಏನ್ ದೋಷ ಇಲ್ಲ. ಅದ ಪರಮಾತ್ಮ ಇಜಿಕೊಂಡು ಜೀವಾತ್ಮ ಅಂತ ಹೇಳ್ತೇವಲ್ಲ, ಆದ್ರಿಂದ ಜೀವಾತ್ಮನು ಈ ಪ್ರಕೃತಿಗೆ ಯಜಮಾನನ ಅಂತ ಹೇಳ್ದಂಗ ಆತು. ಪ್ರಕೃತಿಗೆ ಯಜಮಾನ ಅಂತಂದ್ರೆ ಏನು? ಅವ ಹಿಂದಾಗಿದ್ದಕ್ಕೂ ಮುಂದಾಗುದಕ್ಕೂ ಎಲ್ಲದಕ್ಕೂ ಯಜಮಾನ. ಮತ್ತ ಹಿಂದಾಗೋದಕ್ಕೂ ಯಜಮಾನ, ಮುಂದಾಗೋದಕ್ಕೂ ಯಜಮಾನ ಅಂದ್ರೆ ಈಗಿದ್ದಕ್ಕೂ ಯಜಮಾನ. Although it appears to be of the limited size, it is limitless. ಈಗ ಅದು ಅಂಗುಷ್ಟ ಮಾತ್ರದ ಆಕಾರ ಕೊಟ್ಟರು ಕೂಡ ಆ ಮನಸ್ಸಿಗೆ, ಆ ಆತ್ಮನಿಗೆ ಅದು ನಿಜವಾಗಿ ಹೆಂಗೈತಿ ಅಂದ್ರೆ ಅದು ವ್ಯಾಪಕ ಅದ.
ಸ್ವರೂಪವೇ ಇದೆ. ಅದು ಈ ಸೃಷ್ಟಿಯ ಎಲ್ಲಿ ವ್ಯಾಪಕವಾಗಿ ಹರಡಿಕೊಂಡಿದೆ. ದಟ್ ಈಸ್ ಪರಮಾತ್ಮ ಹೂ ಇಸ್ ದ ಲಾರ್ಡ್ ಈಸ್ ದ ಎಂಟೈರ್ ಕ್ರಿಯೇಷನ್. ದೇರ್ ಇಸ್ ಒನ್ ಆತ್ಮ, ದಿಸ್ ಈಸ್ ಮಹಾವಾಕ್ಯ ಮಂತ್ರ. ಅಲ್ಲಿರುವುದು ಒಂದಾದ ಏನು ಆತ್ಮ, ಇದು ಮಹಾವಾಕ್ಯ ಮಂತ್ರ. ಯಾಕ ಮಹಾವಾಕ್ಯ ಅಂದ್ರೆ ಇದಕ್ಕ ಮಹಾವಾಕ್ಯ ಅಂದ್ರೆ ಜೀವಾತ್ಮ ಪರಮಾತ್ಮ ಐಕ್ಯ ಬೋಧಕ ವಾಕ್ಯಗಳಿಗೆ ಮಹಾವಾಕ್ಯಗಳೆಂದು ಕರೆಯುತ್ತಾರೆ. ದೊಡ್ಡ ವಾಕ್ಯಗಳಿಗೆ ಮಹಾವಾಕ್ಯ ಅನ್ನೋದಿಲ್ಲ. ಜೀವಾತ್ಮ ಪರಮಾತ್ಮ ತಿಳಿಸುವಂತ ವಾಕ್ಯಗಳು ಸಣ್ಣವಿದ್ರು ಅವಕ್ಕೆ ಮಹಾವಾಕ್ಯ ಅಂತಾರ. ತತ್ವಮಸಿ ಸಣ್ಣದೈತೆ ದೊಡ್ಡದೈತೆ ಸಣ್ಣದ. ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಆನಂದಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ. ಇವು 4 ವೇದಗಳಿಂದ 4 ವಾಕ್ಯಗಳನ್ನ ಮಹಾವಾಕ್ಯಗಳು ಅಂತ ಗುರುತಿಸ್ಯಾರ. ಹಂಗ ಮಹಾವಾಕ್ಯಗಳು ಬಹಳ ಅದಾವ ಉಪನಿಷತ್ತಿನ. ಎಲ್ಲೆಲ್ಲಿ ಜೀವಾತ್ಮ ಪರಮಾತ್ಮ ಐಕ್ಯ ಬೋಧಕ ವಾಕ್ಯಗಳು ಬರ್ತಾವ ಅವು ಎಲ್ಲವೂ ಮಹಾವಾಕ್ಯಗಳೇ ಅಂತ ತಿಳ್ಕೋಬೇಕು. The space within the pot is viewed as limited space. Upon the inquiry, we understand that the expression limited space is a delusion. We know that the space is neither inside nor outside the pot, but all the pots are within the space. ಏನ್ ಹೇಳ್ತಾರೆ ಅಪ್ಪವರು ಉದಾಹರಣೆ ಕೊಟ್ಟು ಹೇಳ್ತಾರೆ. ಇದು ಹೆಂಗ್ ಹೇಳ್ತೀರಿ ನೀವು ಜೀವಾತ್ಮ ಪರಮಾತ್ಮ ಐಕ್ಯ ಹೆಂಗ್ ಹೇಳ್ತೀರಿ ಅಂದ್ರ ಒಂದು ಉಪಾಧಿ ತಗೊಂಡು ಹೇಳ್ತಾರೆ. ಘಟ ಉಪಾಧಿ. ಘಟದ ಒಳಗಿನ ಆಕಾಶ ಹೆಂಗದ, ಘಟದ ಹವಣಾಗಿರುವಂತ ಆಕಾಶದ ಘಟದ ಒಳಗದ. ಅದು ಹೆಂಗದ, ಪರಿಚ್ಛಿನ್ನದ. ಅದನ್ನ ವಿಚಾರ ಮಾಡ್ಲಿಕ್ಕಾಗಿ ನಮ್ಗೆ ಏನ್ ತಿಳಿದು ಬರ್ತದಪ್ಪ ಅಂತಂದ್ರ ಆ ಪರಿಚ್ಛಿನ್ನ ಆಗೈತಲ್ಲ ಆಕಾಶ, ಅದು ಒಂದು ಭ್ರಮೆ. ಆ ಗಡಿಗೆ ಹುಟ್ಟಿದಾಗ ಆ ಇದ್ದಂತ ವ್ಯಾಪಕವಾದ ಆಕಾಶವನ್ನ ಆ ಗಡಿಗೆ ಅಷ್ಟ ಹವಣಾಗಿ ಮಾಡಿ ತೋರಿಸ್ತು. ಅದು ಭ್ರಮೆ ಅದ. ನಮಗ್ ಏನ್ ಗೊತ್ತದ, ಆಕಾಶ ತತ್ವ ಅದು ಗಡಿಗೆ ಒಳಗ ಹೊರಗ ಎಲ್ಲ ಕಡೆನೂ ಅದ. ಆದ್ರ ಗಡಿಗೆ ಒಳಗಿನ ಆಕಾಶ, ಗಡಿಗೆ ಹುಟ್ಟುತ್ತಿಲ್ಲ ಗಡಿಗೆ ಒಳಗಿನ ಆಕಾಶ, ಗಡಿಗೆ ಹೊರಗಿನ ಆಕಾಶ ಅಂತ ಭೇದ ಮಾಡಿ ತೋರಿಸ್ತು ಈ ಉಪಾಧಿ. ನಿಜವಾಗಿಯೂ ಆಕಾಶ ಹೆಂಗದ, ವ್ಯಾಪಕವಾಗಿ ಒಂದೇ ಇದೆ. ಆ ಒಂದು ವ್ಯಾಪಕವಾದ ಆಕಾಶದಲ್ಲಿ ಅನೇಕ ಘಟಗಳು, ಅಷ್ಟು ಅನೇಕ ಘಟಗಳಲ್ಲಿ ಘಟಾಕಾಶ ಅನ್ನುವಂಥದ್ದು ಹುಟ್ಕೊಂತಲ್ಲ, ಅದು ಮಾಯೆ, ಅದು ಭ್ರಮೆ, ಅದು ಕಲ್ಪನೆ, ಅದು ಇಲ್ಯೂಷನ್. ಅದು ಹೆಂಗೆ ಇಲ್ಲಿ ಹೇಳಾಗತ್ತೀವೋ ಹಾಗೆ ಈ ಶರೀರ ಅನ್ನುವಂತ ಉಪಾಧಿಗಳು ಯಾವಾಗ ಹುಟ್ಟಿದ್ವೋ ಜೀವಾತ್ಮರು ಅನೇಕವಾಗಿ ತೋರ್ತಾರೆ. ಇದು ಕೂಡ ಭ್ರಮೆ. ಆತ್ಮ ಆಕಾಶದಂತೆ ವ್ಯಾಪಕ ತತ್ವ ಒಂದೇ ಇದೆ. ಆತ್ಮ ತತ್ವ ಅನ್ನೋದು ಶರೀರದ ಒಳಗ ಬೇರೆ ಹೊರಗ ಬೇರೆ ಅನ್ನೋದಿಲ್ಲ. ಈ ಶರೀರ ಹುಟ್ಟಿದಾಗ ಆ ಇದ್ದಂತ ಒಂದೇ ಆತ್ಮ ಒಳಗದ ಹೊರಗದ ಅಂತ ಭಾಗ ಮಾಡಿ ತೋರ್ಸೈತಿ. ಅದು ಉಪಾಧಿ ಧರ್ಮ, ಅದು ಭ್ರಮೆ, ಅದು ಯಥಾರ್ಥ ಅಲ್ಲ. ಅದು ಹೆಂಗದ, ಆತ್ಮ ಆಕಾಶದಂತೆ ವ್ಯಾಪಕವಾಗೈತಿ. ಆ ಅರಿವು ಅನ್ನೋದು ಆ ಹೃದಯ ಕಮಲದಲ್ಲಿ ಮಾತ್ರ ಇದೇನು ಇಲ್ಲ. ಹೃದಯದ ಒಳಗೂ ಅದ, ಹೃದಯದ ಹೊರಗೂ ಅದ. ಅದು ವ್ಯಾಪಕವಾಗ್ಯದ. ಹಿಂಗ ತಿಳಿಯೋದ್ರಿಂದ ನಾ ಏನ್ ತಿಳ್ಕೊಂಡೆ ಅಂತಂದ್ರ, ನಾನು ಈಗ ಹೇಳ್ರಿ, ಏನು ಹೃದಯದ ಒಳಗ ಅದೇನು ಜೀವಾತ್ಮ, ಏನು ಹೃದಯದ ಹೊರಗದು ಪರಮಾತ್ಮ, ಎರಡಕ್ಕೂ ಒಂದೇ ಅದ. ಅದ್ರ ಸ್ವರೂಪ ಇದ ಸ್ವರೂಪ ಯಶಸ್ಸಿಯೇ ಅದ, ಸಚ್ಚಿತ್ ಆನಂದವೇ ಅದ. ಹಿಂಗ ತಿಳಿದ ಮ್ಯಾಗ ಆ ಆತ್ಮ ಹೆಂಗದ ಅನ್ನುವಂಥದ್ದು ಹಿಂದಿನ ಲಕ್ಷಣಗಳಿಗೆ ಹೋಲಿಸ್ಬೇಕು. ಈಗ ನೀ ಜೀವಾತ್ಮ ಹೆಂಗದನವ, ವ್ಯಾಪಕ ಅದಾನ. ಮತ್ತೆ ಹೆಂಗದನವ, ಆಗಲೇ ಹೇಳಿದ್ರಲ್ಲ ಹಿಂದಿನ ಡೆಫಿನೇಷನ್, ನಿನ್ನೆ ಇದ್ರಾಗ ಹೇಳಿದ್ರೇನು ಭಗವದ್ಗೀತೆ ಒಳಗೆ ಹೇಳಿದ್ರಲ್ಲ, ಆ ಡೆಫಿನೇಷನ್ ತೋರಿಸಿ. ಅಥವಾ ಸಚ್ಚಿತ್ ಆನಂದರ ತೋಡ್ರಿ. ಅವ ಹೆಂಗದಾನ, ವ್ಯಾಪಕ ಅದಾನ. ಅವ್ನು ಹುಟ್ಟು ಸಾವು ಇಲ್ಲ. ಮತ್ತ ಅವ ಒಬ್ಬನೇ ಅದಾನ, ಅವ ಪೂರ್ಣ ಅದಾನ. ಅವನಿಗೆ ಏನ್ ಹಾಕಿ ಪೂರ್ಣ ಮಾಡಕ್ ಆಗುದಿಲ್ಲ. ಇಷ್ಟೆಲ್ಲ ಅವನ ಬಗ್ಗೆ ತಿಳ್ಕೊಂಡ ಮ್ಯಾಗ ನಮಗ ಅಭದ್ರತೆ ಕಾಡುವುದಿಲ್ಲ. ನಾವು ಬೇರೆ ಭದ್ರತೆಯನ್ನು ಹುಡುಕುವುದಿಲ್ಲ.
ಮನೆಯೊಳಗ ನಾಷ್ಟಾ ಮಾಡಿ ಹೋದ್ಮೇಲೆ ಹೊರಗಡೆ ನಾಷ್ಟಾಕ್ ಹೋಗುದಿಲ್ಲ. ಯಾಕ? ನಮಗ್ ತೃಪ್ತಿ ಆಗ್ಯದ. ಈಗ ನಮ್ಮಲ್ಲಿ ಯಾವ ಭದ್ರತೆ ಈಗ ಕಾಡ್ತಾ ಇಲ್ಲ. ನಮ್ಮ ಭದ್ರದಾಗಿದೆ. ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ತ್ರೈರಂಗೈಃ ತುಷ್ಟುವಾಗಂಸಸ್ತನೂಭಿಃ ಪಶ್ಯೇಮ ದೇವಹಿತಂ ಯದಾಯುಃ. ಆ ಒಂದು ಶಾಂತಿ ಪಾಠ ಗತೆ ನಮ್ಮ ಸ್ವರೂಪದ ಅಂತ ತಿಳ್ಕೊಂಡು ಆನಂದದಿಂದ ಇರುವುದೇ ಜೀವನ್ ಮುಕ್ತಿ. ಈ ಒಂದು ಆತ್ಮತತ್ವವನ್ನು ನಚಿಕೇತ 3ನೇ ವರವಾಗಿ ಕೇಳಿದ್ದ. ಇದನ್ನ ಕೇಳಿದ್ದ ನೋಡ್ರಿ ನಾವು. ಇದು ಬೇಕು ನನಗೆ, ಇದ ಹೇಳ್ರಿ ಅಂತ ಹೇಳಿದ್ ನಾವು. ಯಾರಿಗೆ? ಯಮಧರ್ಮರಾಯರಿಗೆ. ಮುಂದ್ ಹೋಗೋಣ. 13ನೇ ಶ್ಲೋಕ ಇದನ್ನ ಇನ್ನಷ್ಟು ಹೇಳ್ತದ. 13ನೇ ಶ್ಲೋಕ ಓದ್ತೇನೆ ನೋಡ್ರಿ. ಅಂಗುಷ್ಟ ಮಾತ್ರ ಪುರುಷೋ ಜ್ಯೋತಿರಿವಾ ಧೂಮಕಃ ಈಶಾನೋ ಭೂತ ಭವ್ಯಶ್ಚ ಸ ಏವಾದ್ಯ ಸ ಉಶ್ವಃ ಏತದ್ ವೈ ತತ್. ಈ ಅಂಗುಷ್ಟ ಮಾತ್ರನಾದ ಪುರುಷನು ಹೊಗೆಯಿಲ್ಲದ ಜ್ಯೋತಿಯಂತೆ ಯಾವಾಗಲೂ ಇರುತ್ತಾನೆ. ಭೂತಕ್ಕೂ ಭವಿಷ್ಯಕ್ಕೂ ಇವನು ಒಡೆಯನಾಗಿದ್ದಾನೆ. ಈಗಲೂ ಈತನೇ, ನಾಳೆಯೂ ಈತನೇ. ಅಂದ್ರ ಎಲ್ಲ ದೇಶ ಕಾಲದಲ್ಲಿಯೂ ಈತನೇ ಇದ್ದಾನೆ ಎಂದು ತಿಳಿ. ಇದೇ ಅದು, ಇದೇ ಅದು, ಇದೇ ಆ ಆತ್ಮ ಸ್ವರೂಪವು ಅಂತ ಹೇಳಗತ್ತ. ಆತ್ಮ which is of the size of a thumb and which is the lord of past and the future is like a flame without a smoke. ಹೆಂಗದರಿ ಆತ್ಮ? ಹೊಗೆ ಇಲ್ಲದ ಜ್ಯೋತಿ ಅಂತ ಒಂದು, ಅಂಗುಷ್ಟ ಮಾತ್ರದ 2. ಮತ್ತೆ ಹೆಂಗದ ಇದು? ಭೂತ ಮತ್ತು ವರ್ತಮಾನಕ್ಕೆ ಯಜಮಾನದ. That alone exists today and that alone will exist tomorrow. ಅದು ಮಾತ್ರ ಆತ್ಮ ಸ್ವರೂಪವೇ ಇವತ್ತಿದೆ, ಅದು ಆತ್ಮ ಸ್ವರೂಪವೇ ನಾಳೆಯೂ ಹಾಗೆ ಇರುತ್ತದೆ. ಅಂದ್ರೆ ಬದಲಾವಣೆ ಆಗದೆ ಇರುತ್ತದೆ. ಅದೇ ನಾನು ಇರುತ್ತೇನೆ. ಇಷ್ಟೇ ಈ ತತ್ವ. ಇಷ್ಟೇ ಏತದ್ವೈತತ ಅಂದ್ರೆ ಏನು? ಇದು ಇಷ್ಟೇ ನೀವು ಹೇಳಬೇಕಾಗಿತ್ತು. ಇದಕ್ಕಿಂತ ಹೆಚ್ಚಿಗೆ ಏನು ಇಲ್ಲ. ದಿಸ್ ಈಸ್ ಅನದರ್ ಮಹಾವಾಕ್ಯ. ಇದು 2ನೇ ಮಹಾವಾಕ್ಯ. ಈ ಉಪನಿಷತ್ತಲ್ಲಿ ಬರುವಂತಹದ್ದು ಇದು 2ನೇ ಮಹಾವಾಕ್ಯ. ಎಂಫಸೈಸಿಂಗ್ ಜೀವಾತ್ಮ ಪರಮಾತ್ಮ ಐಕ್ಯಂ. ಜೀವಾತ್ಮ ಪರಮಾತ್ಮ ಹೇಳುವಂತಹ ವಾಕ್ಯ ಒತ್ತು ಕೊಟ್ಟು ಹೇಳಾಗತ್ತೈತೆ. ಎಂಫಸೈಸಿಂಗ್ ಅಂದ್ರೆ ಒತ್ತು ಕೊಟ್ಟು ಹೇಳಾಗತ್ತದ. ಕಾನ್ಸಿಯಸ್ನೆಸ್ is seemingly limited in size of the thumb. ಆ ಅರಿವು ಅನ್ನುವಂಥದ್ದು ವ್ಯಾಪಕವಾದ ಅರಿವು ಅಂಗುಷ್ಟ ಮಾತ್ರ ಅಂತ ಏನ್ ಹೇಳಾಗತ್ತದ. ಅದು ಹಂಗ ಯಾಕೆ ಹೇಳಾಗತ್ತದ ಅಂತಂದ್ರ ಸುಮ್ಮನೆ ಹೇಳಾಗತ್ತದ. ಉಪಾಸನೆ ಮಾಡೋರ್ಗೆ ಹೇಳಾಗತ್ತದ. ಆಕಾರ ಬೇಕಲ್ಲ, ಹೇಳಾಗತ್ತದ. ಸೀಮಿಂಗ್ಲಿ ಲಿಮಿಟೆಡ್. ಅದು ಏನು ನಿಜವಾಗಿಯೂ ಅದು ಪರಿಚಿತ ಅಲ್ಲ. ಪರಿಚಿತ ಆದಂತೆ. ಆದಂತೆ ಅಂದ್ರ ಆಗಿಲ್ಲ ಅಂತ ಅರ್ಥ. ಅದಕ್ಕೆ ನಿಜವಾಗಿಯೂ ಆಕಾರನಿಲ್ಲ, ಆಕಾರ ಕಲ್ಪನೆ ಮಾಡ್ಯಾರ ನಾವು. ಅಂಡ್ ಕನ್ಫೈನ್ಡ್ ಟು ದ ಬಾಡಿ ಆಸ್ ಜೀವಾತ್ಮ. ಈ ಜೀವಾತ್ಮ ಅನ್ನುವಂಥದ್ದು ಅನ್ಬೇಕಾದಾಗ ಈ ಶರೀರದ ಒಳಗೆ ಇರುವಂತವರಿಗೆ ನಾವು ಏನ್ ಮಾಡೀವಿ? ಪರಿಚಿನ್ನ ಭಾವ ಮಾಡೇವಿ. ಅಂಗುಷ್ಟ ಮಾತ್ರ ಆಕಾರ ಕೊಟ್ಟೇವಿ. ಅವಾಗ ಜೀವಾತ್ಮ ಅಂದೇವಿ. ನಿಜವಾಗಿ ಅದು ಏನದ? ಅದು ಯಶಸ್ವಿ ಏನದ? The Shastra define light as that in whose presence the things are known. ಶಾಸ್ತ್ರದಲ್ಲಿ ಜ್ಯೋತಿಗೆ ಏನಂತ ಡೆಫಿನೇಷನ್ ಮಾಡ್ಯಾರ ಅಂದ್ರೆ, ಜ್ಯೋತಿ ಅಂದ್ರ the light is that in the presence of which the things are revealed. ಇದರ ಕನ್ನಡ ಅರ್ಥ ಅಂದ್ರೆ ಏನಂದ್ರ, ಜ್ಯೋತಿ ಅಂದ್ರೆ ಏನಪ್ಪಾ ಅಂತಂದ್ರ ಯಾವುದರ ಸಾನ್ನಿಧ್ಯದಲ್ಲಿ ವಸ್ತುಗಳು ನಮಗೆ ಗೋಚರವಾಗುತ್ತವೆಯೋ ಅದಕ್ಕೆ ನಾವು
ಜ್ಯೋತಿ ಎಂದು ಕರೆಯುತ್ತೇವೆ. ಯಾವುದರ ಸಾನ್ನಿಧ್ಯದಲ್ಲಿ? ಆ ಬೆಳಕಿನ ಸಾನ್ನಿಧ್ಯದಲ್ಲಿ. ಏನು ಗೋಚರ ಆಗ್ತಾವ? ಆ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣ್ತಾವೋ ಆ ಒಂದು ಬೆಳಕಿಗೆ ನಾವೇನಂತೀವಿ? ಜ್ಯೋತಿ ಎಂದು ಕರೆಯುತ್ತೇವೆ. ಲೈಟ್ is that in the presence of which the things are revealed. ಇಂಗ್ಲಿಷ್ ನ ಬರ್ಕೊಡು. ಇದು ಯಾವಾಗ್ಲೂ ನಮಗ ಜ್ಯೋತಿ ಅನ್ನೋದ್ ನಾವ್ ಅಲ್ಲಿ ಹೋಗ್ತೀವಲ್ಲ ಜ್ಯೋತಿಗೆ, ಅಲ್ಲಿ ಹೋಗ್ಬೇಡ್ರಿ. ಆ ಜ್ಯೋತಿ ಕಾಣ್ತೈತಿ ಅಂತ ನೋಡಿ ಹಿರಣ್ಣರು, ಅದು ಜ್ಯೋತಿ ಅಲ್ಲ, ಇದು ಈ ಜ್ಯೋತಿ. The light is that in the presence of which the things are revealed. ಯಾವುದರ ಸಾನ್ನಿಧ್ಯದಲ್ಲಿ ಜಗತ್ತಿನ ಎಲ್ಲ ವಸ್ತುಗಳು ನಮಗೆ ಕಂಡು ಬರ್ತಾವೋ ಆ ಬೆಳಕಿಗೆ ನಾವೇನಂತೇವಿ? ಜ್ಯೋತಿ ಎಂದು ಕರೆಯುತ್ತೇವೆ. ಈ ನೀವು ಕ್ಯಾಂಡಲ್ ಜ್ಯೋತಿ ಹುಡುಕಾಕ್ ಹೋಗ್ಬೇಡ್ರಿ, ಅದ್ರ ಧ್ಯಾನ ಕುಂತಾಗ ಹಿರಣ್ಣರ್ ಅಂತವ್ರು ಬಹಳ ಏನೋ ಒಂದ್ ಹೇಳಕ್ ಹೋಗ್ತಾರ, ಜ್ಯೋತಿ ಅನ್ನೋದ್ತಾರೆ ಇವ್ರು ಅದನ್ನ ಹೇಳ್ಕೊಂಡು ಕಾಣಿಸ್ಕೊತಾರ. ಜ್ಯೋತಿ ಏನ್ ಮಾಡುತ್ತಪ್ಪ, ಯಾಕಾರ ಹೇಳಿದ್ವಿ ಜ್ಯೋತಿ ಅನ್ನೋ ನ್ಯಾಯ ಬರುತ್ತೆ. ಅದಕ್ಕೆ ಜ್ಯೋತಿ ಡೆಫಿನೇಷನ್ ಹೇಳ್ಬೇಕಾಗಿತ್ತು. The light is that in the presence of which the things are revealed. Every sense organ is comparable to light. ಎಲ್ಲ ಪ್ರತಿಯೊಂದು ಜ್ಞಾನೇಂದ್ರಿಯನು ಈ ಬೆಳಕಿದ್ದ ಹಾಗೆ ತಿಳ್ಕೊಳ್ರಿ. ಜ್ಞಾನೇಂದ್ರಿಯಗಳು ಬೆಳಕಿದ್ದ ಹಾಗೆ. ಜ್ಯೋತಿ ಕಲ್ಪನಾ ಮಾಡಕ್ ಹೋಗ್ಬೇಡ್ರಿ. Only in the presence of the mind things can be known, and therefore the mind is comparable to light. ಮನಸ್ಸು ಇದ್ದಾಗ ನಮಗ ವಿಷಯಗಳು ಗೋಚರ ಆಗ್ತಾವ. ಆದ್ದರಿಂದ ಆ ಮನಸ್ಸಿಗೆನ ಇಲ್ಲೇ ಬೆಳಕು ಜ್ಯೋತಿ ಅಂತ ಕರೆದಾರ. Extending along those lines, the ultimate light is the consciousness without whose presence neither the mind nor the sense organs can perceive. ಇದನ್ನ ನೀವು ಬೆಳೆಸಿದ್ರಂದ್ರ ಆ ಅರಿವು ಹೆಂಗದ ಅಂತಂದ್ರೆ, ಯಾವ ಅರಿವು ಇದ್ದಾಗ ಈ ಜ್ಞಾನೇಂದ್ರಿಯಗಳಾಗಲಿ ಅಥವಾ ಈ ವಸ್ತುಗಳಾಗಲಿ ಕಂಡು ಬರ್ತಾವ, ಆ ಅರಿವಿಗೆ ನಾವ್ ಏನಂತೀವಿ? ಬೆಳಕು. ಅರಿವೇ ದೇವರು, ಅರಿವೇ ಬೆಳಕು. ಬೆಳಕನ್ನತ್ತೆ ಜ್ಯೋತಿ ಕಲ್ಪನಾ ಮಾಡ್ಬೇಡ್ರಿ ಆತ್ಮೀಯರೇ. That is why ಜೀವಾತ್ಮ is called the light of the lights. ಜ್ಯೋತಿಷಾಮಪಿ ಜ್ಯೋತಿ ಅಂತ ಜೀವಾತ್ಮ ಕರಿತೀವಿ. ಎಲ್ಲ ಜ್ಯೋತಿಗಳಿಗೂ ಜ್ಯೋತಿ ಸ್ವರೂಪದ ಅರಿವು ಪರಮಾತ್ಮ. ಜೀವಾತ್ಮ ಅಂದ್ರೆ ಅರಿವು. ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾತಿ ಕುತೋಯಂ ಅಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಷಾ ಸರ್ವಮಿದಂ ವಿಭಾತಿ. ಮುಂದಕ್ಕೆ ಉಪನಿಷತ್ನಲ್ಲಿ ಈ ಮಂತ್ರದ ಅರ್ಥ ಹೇಳಿ ಜ್ಞಾಪಿಸ್ಕೊಡು. ಯಾವ ಸೂರ್ಯ ಚಂದ್ರಾದಿಗಳಿಗೆ ಸ್ವಯಂ ಪ್ರಕಾಶ ಇಲ್ಲ, ಅವುಗಳಿಗೆ ಪ್ರಕಾಶ ಕೊಡುವುದು ಯಾರಿಂದ? ಆತ್ಮನಿಂದ ಪ್ರಕಾಶವನ್ನ ತೆಗೆದುಕೊಂಡು ಸೂರ್ಯ ಚಂದ್ರಾದಿಗಳಾಗಲಿ, ಅಗ್ನಿ ತತ್ವ ಆಗಲಿ, ನಮ್ಮ ಮನೆ ಒಳಗಿನ ಬ್ಯಾಟ್ರಿ ಆಗಲಿ, ಅಥವಾ ಒಂದು ಮೇಣದ ಬತ್ತಿ ಆಗಲಿ ಬೆಳಗಾಗತ್ತಾವು. ಅವು ಕೈಗಳ ತಗೊಂಡವು. ಈ ಜ್ಯೋತಿಯ ಬೆಳಕನ್ನ ಎಲ್ಲಿಂದ ತಗೊಂಡವು? ಕೈಗಳ ಆತ್ಮನಿಂದ ಕೈಗಳ ತಗೊಂಡು ಬೆಳಗಾಗತ್ತಾವ. ಅವೆಲ್ಲವೂ ಪರಪ್ರಕಾಶ ಅದವ. ಸ್ವಯಂ ಪ್ರಕಾಶ ಅಂದ್ರೆ ಆ ಅರಿವು ಸ್ವರೂಪ ಆತ್ಮನೇ. ಈ ಮಂತ್ರದ ಅರ್ಥ. ಇಷ್ಟು ಹೇಳಿದ ಮೇಲೆ ಅವೆಲ್ಲ ತಪ್ಪು ತಿಳುವಳಿಕೆಗಳು ಹೋಗ್ಬೇಕು ನಮ್ಮಲ್ಲಿಂದ. ಅವು ಇಲ್ದಂಗ ಆಗಿ ಖಾಲಿ ಆಗ್ಬೇಕು. ಅವು ಇರಾಕ ಅವಕಾಶ ಇರಬಾರ್ದು. ಆಕ್ಕವ ಸ್ವಲ್ಪ ಶಾಸ್ತ್ರ ಇದನ್ನ ಹೆಚ್ಚಿಗೆ ಕೆಲವು ಮಾಡಿ. ಜ್ಯೋತಿ ಕಾಣ್ತೈತೇನ್ರಿ? ಜ್ಞಾನ ಕುಂತಾಗ ಶಿವರಾತ್ರಿಯಾಗ ಆತ್ಮ ಕಾಣ್ತೈತೇನ್ರಿ? ನೋಡ್ರಿ, ಆತ್ಮನನ್ನ ನೋಡೋ ತಾಕತ್ತಿದ್ರ ನೋಡ್ರಿ. ಅದನ್ನ ಯಾವಾಗಲೂ ಅದು ವಿಷಯ ಅಂತ ನೋಡ್ಲಿಕ್ಕೆ ಬರೋದೇ ಇಲ್ಲ. ಆತ್ಮ ಅದು ವಿಷಯೀ ಸ್ವರೂಪದ, ಅದು ದೃಶ್ಯದಲ್ಲ, ಅದು ದೃಕ್ಕದ, ಅದು ಆಬ್ಜೆಕ್ಟ್ ಅಲ್ಲ, ಅದು ಸಬ್ಜೆಕ್ಟ್ ಅದ. ಅದು ನೋಡುವವನ ಸ್ವರೂಪದ. ನೋಡುವವನ ಯಾರು? ವಿಜ್ಞಾತಾರಮರೆ ಕೇಂದ್ರ ವಿಜಯನೀಯ. ಆ ನೋಡುವ ಕಲೆಯನ್ನು ಹೇಳಿಕೊಡ್ತಾರ ಇವರು. ಅವ್ರಿಗೆ ಮಾತ್ರ ಆ ಜ್ಯೋತಿ ಕಾಣ್ತದ. ಈ ಆತ್ಮ ಜ್ಯೋತಿಗೆ ಇವ್ರು ಜ್ಯೋತಿ ಅಂತಾರ. ಉಳಿದವರು ಜ್ಯೋತಿ ಅಂದ್ರ ಅದು ಕ್ಯಾಂಡಲ್ ಬೆಳಕ್ ಕಾಣ್ತೇನ್ರಿ ಅನ್ನಕ್ ಹೋಗ್ಬೇಡ್ರಿ ಆತ್ಮೀಯರೇ. ಯಾವ್ದು ಕಾಣ್ತೈತಿ ಕಣ್ಣಿಗೆ ಇಂದ್ರಿಯಕ್ಕ ಅದು ಆತ್ಮ ಅಲ್ಲ. ಹೇಳ್ಬಿಟ್ಟಾರ ಅವ್ರು ಏನೋ ಉಪನಿಷತ್. ಯಾವ್ದು ಕಣ್ಣಿಗೆ ಕಾಣ್ತೈತಿ, ಯಾವ್ದು ದೃಶ್ಯ ಆಗ್ತದ ಅದು ಆತ್ಮ ಅಲ್ಲ.
ಫೋಟೋದಾಗ ದೇವ್ರ ನೋಡ್ತೇವೆ, ದೇವ್ರೇನ ದೇವ್ರಲ್ಲ. ಮೂರ್ತಿ ಒಳಗೆ ದೇವ್ರ ನೋಡ್ತೇವೆ, ದೇವ್ರೇನ ಅಲ್ಲ, ದೇವ್ರಲ್ಲ. ನೀವು ಎಲ್ಲ ಅಭ್ಯಾಸ ಮಾಡೇನು ಏನೋ ಅಭ್ಯಾಸ ಮಾಡೇವಿ. ಇನ್ನೇ ನೋಡ್ಕೊಡ್ರಿ, ಅವ್ರ ರೆಫರೆನ್ಸ್ ನೋಡ್ಕೊಡ್ರಿ. ಎಲ್ಲ ಯಾವ್ದು ಕಣ್ಣಿಗೆ ಕಾಣ್ತದ ಅದು ಆತ್ಮ ಅಲ್ಲ. ಯಾವ ನೋಡಕತ್ತಾನ ಕಣ್ಣಿನ ಹಿಂದ ಅವ ಆತ್ಮ ಅದಾನ. ಇನ್ನೊಂದು ಮಾತು ಹೇಳ್ತಾರ ನೋಡ್ರಿ, ಹೇಳ್ತಾ ಈ ಅನೇಕತೆ ಅನ್ನುವಂಥದ್ದು ಏನದ, ಇದು ಕಲ್ಪಿತದ, ಇದು ಭ್ರಮೆ ಅದ, ಇದು ಸತ್ಯ ಇಲ್ಲ. ಕಲ್ಪಿತ ಪ್ರಪಂಚ ಕಲ್ಪಿತದ. ಅನೇಕ ಅನ್ನೋದು ಏನದ, ಇದು ಕಲ್ಪಿತದ, ಇದು ಭ್ರಮೆ ಅದ, ಇದು ಯಥಾರ್ಥ ಅಲ್ಲ. ಒಂದ್ ಅನ್ನೋದು ಏನದ, ಅದು ಯಥಾರ್ಥದ. ಅದು ಒಂದ್ ಯಾವುದು? ದೃಕ್ ಮಾತ್ರ ಒಂದದ. ಸಬ್ಜೆಕ್ಟ್ ಈಸ್ ಒನ್, ಆಬ್ಜೆಕ್ಟ್ಸ್ ಆರ್ ಮೆನಿ. ಆತ್ಮೀಯರೇ, ಆ ದೃಕ್ ಏನದ, ಅದು ಒಂದದ. ಏಕಂ ಏವ ಅದ್ವಿತೀಯ ಬ್ರಹ್ಮ ಸ್ವಗತ ಸಜಾತಿ ವಿಜಾತಿ ಭೇದ ರಹಿತ. ಅದು ಆತ್ಮ ಒಂದದ. ಆತ್ಮ ದೃಕ್ ಅದ, ಅದು ಎಂದೂ ದೃಶ್ಯ ಆಗೋದಿಲ್ಲ. ಅದನ್ನ ನಿಮಗೆ ನೋಡಾಕ್ ಹೋಗ್ಬೇಡ್ರಿ, ನೋಡುವವನ ಸ್ವರೂಪ ಐತ ತಿಳ್ಕೋರಿ. ಅಲ್ಲೇ ಅದ ನಾವ ಕಂಡು ಬರವ ಅಲ್ಲ ಆತ್ಮ. ಯಾವ ನೋಡಕತ್ತಲ್ಲ ಅವ ಆತ್ಮ ಅದಾನೆ. ಮೈಕ್ರೋಸ್ಕೋಪ್ ನೋಡ್ರಿ, ಮೈಕ್ರೋಸ್ಕೋಪ್ ಲ್ಯಾಬೊರೇಟರಿ ಒಳಗ ನೀವು ಯಾರ PUC ಮಠ ಓದಿದ್ರಿ ವಿಜ್ಞಾನದಾಗ ಅಂದ್ರೆ ಮೈಕ್ರೋಸ್ಕೋಪ್ ಕೊಡ್ತಾರ ನಿಮ್ ಲ್ಯಾಬೊರೇಟರಿ ಒಳಗ. ಅಥವಾ ಇಲ್ಲ ದವಾಖಾನೆಗೆ ಹೋದ್ರ ಮೈಕ್ರೋಸ್ಕೋಪ್ ನ ಹಾಕಿ ರಕ್ತ ಪರೀಕ್ಷೆ, ಕಾಲ್ಬಳಿ ಪರೀಕ್ಷೆ ಮಾಡುದು ನೋಡ್ತಿರ್ತ. ಹೌದಾ? ನೋಡ್ ಅದನ್ನಾರ ಲಕ್ಷ ತೋರಿ. ಅದು ಏನೋ ರಕ್ತ ತಗೋತಾರ, ಅದನ್ನ ಒಂದು ಗ್ಲಾಸ್ನಾಗ ಹಾಕ್ತಾರ, ಅದನ್ನ ಸ್ಟೇನ್ ಮಾಡಿ ಅದನ್ನ ಏನ್ ಮಾಡ್ತಾರ, ಮುಂದ ಅದನ್ನ ಮೈಕ್ರೋಸ್ಕೋಪ್ ನ ಇದಕ್ಕ ಸ್ಕೋಪಿನ ತುದಿಗೆ ಇಟ್ಟು ಅದನ್ನ ಮೈಕ್ರೋಸ್ಕೋಪ್ ಮ್ಯಾಗ್ನಿಫೈ ಮಾಡ್ತಾರ. 1000 ಪಟ್ಟು 10,000 ಪಟ್ಟು ದೊಡ್ಡದನ್ನ ಮಾಡಿ ಹಿಂದ ಕಣ್ಣು ಹಾಕಿ ನೋಡ್ತಾನ ಅವ ಮೈಕ್ರೋಸ್ಕೋಪಿಸ್ಟ್. ನೋಡ್ತಾನ, ಓಹೋ ಈ ರಕ್ತದಾಗ ಮಲೇರಿಯಾ ಅದ, ಈ ರಕ್ತದಾಗ ಟೈಫಾಯ್ಡ್ ಅದ ಅಂತ ಕಂಡು ಹಿಡಿತಾನ. ಅವಾಗ ಹೇಳಿದ ಪ್ರಕಾರ ಗುಳಿಗೆಗಳನ್ನ ಕೊಟ್ಟು ಆ ರೋಗವನ್ನು ಉಪಶಮನ ಮಾಡ್ತಾರ ವೈದ್ಯರು. ಹೌದಾ? ಈಗ ನಾವೇನಂತೀವಿ, ದೃಶ್ಯ ಯಾವುದು ಆತ್ಮ ಅಲ್ಲ, ದೃಕ್ ಆತ್ಮ ಅಂತ ಹೇಳಕತ್ತೀವಿ. ಅಂದ್ರೆ ಯಾರು ಆತ್ಮ ಇದ್ರಾಗ? ಆ ಬ್ಯಾಕ್ಟೀರಿಯಾ ಆತ್ಮನು, ಆ ಮೈಕ್ರೋಸ್ಕೋಪ್ ಆತ್ಮನು, ಏನ್ ನೋಡಾಕತೈತಲ್ಲ ಅದು ಆತ್ಮನು? ಯಾರ ಆತ್ಮ ಇದ್ರಾಗ? ಸ್ವಲ್ಪ ವಿಚಾರ ಮಾಡಿ ಹೇಳ್ರಿ, ಯಾರು ಒಬ್ಬರು ನೋಡ. ಅರಿವಿಗೆ ಆತ್ಮ ಅಂತ ಹೇಳಿ ಅಂತಾರ. ಅರಿವಿನ ಸ್ವರೂಪ ಏನು ನೋಡಾಕತ್ತಾನ ಮೈಕ್ರೋಸ್ಕೋಪಿಸ್ಟ್, ಅವನ ಸ್ವರೂಪವೇ ಆತ್ಮ ಅದ. ನೀವು ಮುಂದ್ ನೋಡಾಕತ್ತೀರಲ್ಲ, ಏನ್ ಹೇಳ ಹಿಂದ್ ನೋಡಾಕಲಿರಿ ಅಂತ ಹೇಳಾಕತೈತಿ ಶಾಸ್ತ್ರ. ಇಲ್ಲಿ ಮಠ ಹೇಳಾಕತೈತಿ, ಹಿಂದ ನೋಡೋವನ್ನ ವಿಜ್ಞಾತಾರವರೇ ಕೇನ ವಿಜಾನೀಯ. ನೋಡ್ರಿ, ಮೈಕ್ರೋಸ್ಕೋಪ್ ಆತ್ಮ ಅಲ್ಲ, ಆ ಮೈಕ್ರೋಸ್ಕೋಪ್ ಕಾಣೋದು ಆತ್ಮ ಅಲ್ಲ, ಆ ನೋಡಾಕತ್ತಿದ್ದ ಕಣ್ಣು ಆತ್ಮ ಅಲ್ಲ, ಆ ನೋಡಾಕತ್ತಿದ್ದೇವನ ಹಿಂದೆ ಏನ್ ಆತ್ಮ ಚೇತನ ಸ್ವರೂಪ ಅದಾನಲ್ಲ ಆ ಮೈಕ್ರೋಸ್ಕೋಪಿಸ್ಟು, ಅವ ಆತ್ಮ ಅದ. ಮತ್ತ ಅಲ್ಲೇನು ಕೂಡ ನಿರಾಕಾರ ತಗೋಬೇಕು, ಅವನ ದೇಹನು ಕಳಿಬೇಕು. ಅವ್ ಹೆಂಗ್ ಕಣ್ಣು ತೆಗದೇವಿ ಹಂಗ್ ಕಣ್ಣು ತೆಗದೇವಿ ಅಂತಂದಾಗ ಆ ದೇಹನು ಕಳೆದು ಒಳಗ ಆತ್ಮ ಐತಲ್ಲ, ಆ ಆತ್ಮ ದೃಕ್ ಐತಲ್ಲ, ಅದು ಆತ್ಮ ಐತಿ. ಅದ್ ಹಿಂದದ. ನೀವು ಮುಂದ್ ಒಳಗ್ ಕೊಟ್ರಿ ಯಾವಾಗ ಸಿಗ್ತೈತ್ರಿ ನಿಮ್ಗೆ? ಏನಾರ ಜ್ಯೋತಿ ಒಳಗ್ ಕೊಟ್ರಿ ನೀವ್ ಇನ್ನ? ಜ್ಯೋತಿ ನೋಡುವವ ಆತ್ಮ ಅದಾನೆ, ಜ್ಯೋತಿ ಆತ್ಮ ಅಲ್ಲ. ಜ್ಯೋತಿ ನೋಡಾವ ಆತ್ಮ ಅಲ್ಲ, ಜ್ಯೋತಿ ಆತ್ಮ ಅಲ್ಲ. ಜ್ಯೋತಿ ನೋಡಾವ ಏನದಲ್ಲ ಅವ ಆತ್ಮ ಅದಾನ. ಅವನ ನೋಡೋರು ಯಾರು? ಅವನ ಹೆಂಗ್ ನೋಡ್ತೀರ ನೀವು? ಟು ನೋ ಇಸ್ ಟು ಬಿ. ಅವನಾಗೆ ನೋಡ್ಬೇಕು ನೀವು, ಅವನ ಹಿಂದ್ ಹೋಗ್ಬೇಕು, ಅವ ಆಗ್ಬೇಕು ನೀವು. ಅವ ಆಗಿ ಅವನ್ನ ನೋಡಾಕ್ ಬರ್ತದ ಹೊರತು ಅವನ ಎದುರಿಟ್ಟು ನೋಡಾಕ್ ಬರೋದಿಲ್ಲ. ಅದಕ್ಕೆ ಏನಂತಾರ, ಫಲವ್ಯಾಪ್ತಿ ಅಲ್ಲ ವೃತ್ತಿ ವ್ಯಾಪ್ತಿ ಅನ್ನುತ್ತಾರೆ. ಸ್ವಲ್ಪ ಕಠಿಣ ಅದ, ಅದು ಹೇಳಕತ್ತೀನಿ. ಒಮ್ಮೆ ಚಕ್ ಅಂತ ಒಳಗೆ ಹೊಳಿತಿತ್ತದ. ಯಾರ ಅಧಿಕಾರಿಗಳು ಇರ್ತೀರಿ ಅವ್ರಿಗೆ ಹೊಳಿತ. ಹೇಳ್ತಲ್ಲ ಉದಾಹರಣೆ, ಹಸಿ ಹುಲ್ಲು ಹಾಕಿರ್ತೀರಿ ದನದ ಕೊಟ್ಟಿಗೆ ಒಳಗೆ, ಅದು ಹೊಗೆನ ಬೀಳ್ತೈತೆ ಮನ ಸ್ವಲ್ಪ ಹೊತ್ತು, ಆಮ್ಯಾಗ ಮತ್ತ ಪಗ್ ಅಂತ ಬೆಂಕಿ ತಗೋತೈತೆ ನೋಡ್ರಿ. ಹಸಿ ಹುಲ್ಲಿಗೆ ಬೆಂಕಿ ಹತ್ತೈತಲ್ಲ, ಹಂಗ ಅಂತಃಕರಣಕ್ಕ ಎಕ್ದಮ್ ಚಕ್ ಅಂತ ಹೊಳಿತೈತಿ. ಒಂದ್ ದಿವಸ ಪ್ರಯತ್ನ ಮಾಡ್ರಿ. ನಾ ಏನ್ ಹೇಳ್ತೀನಿ ಅದ್ ಆಕಾರ ಆಗ್ಬೇಕು ಮನಸ್ಸು, ಅವಾಗ ಅದು ಚಕ್ ಅಂತ ಹೊಳಿತದ. ಅವಾಗ ಅದು ಏನಾಗ್ತದ,
ಆಮ್ಯಾಗ ಮುಂದೆ ಯಾವ್ದು ಸಂಶಯ ಉಳಿಯುವುದಿಲ್ಲ. ಒಂದ್ಸಲ ಚೆಕ್ ಅಂತ ಹೊಳಿಬೇಕದ, ಬರೀ ಹೊಗಿ ಬರಬಾರ್ದು. ಬ್ಯಾಂಕ್ ಹತ್ತದ್ ನೋಡ್ರಿ, ಜ್ಞಾನ ಅನ್ನುವಂತ ಬೆಂಕಿ ಹತ್ತಬೇಕು. ಆಗ್ತದ, ಇವತ್ತಿಲ್ಲ ನಾಳೆ ಆಗ್ತದ. ಇವತ್ತು ಆದರಂತೂ ಧನ್ಯವಾದಗಳು. ಯಾರಿಗಾಗಿಲ್ಲ ವಿಚಾರ ಮಾಡ್ಬೇಡ್ರಿ, ಇನ್ನಷ್ಟು ಆಳವಾಗಿ ಇದ್ರ ಬಗ್ಗೆ ವಿಚಾರ ಮಾಡ್ಕೊಂತೀರಿ. ಒಮ್ಮೆಲೆ ಅಂತಃಕರಣ ಯಾವಾಗ ತಯಾರಾಗತ್ತೋ ಅವತ್ತ ಪಕ್ ಅಂತ ಆಗ್ತದೆ ಬೆಂಕಿ, ಜ್ಞಾನ ಆಗ್ತದ. ಇದಕ್ಕಾಗಿ ನಾವು ಕಾಯ್ತಿರ್ಬೇಕು. ಯಾವಾಗ ಅದೀತೋಪ ನಮ್ಗೆ, ಯಾವಾಗ ಅದೀತಪ್ಪ ಅನ್ನುವಂಥದ್ದು ಹಪಾಪಿ ಇರಬೇಕು. ಆ ಹಪಾಪಿ ಒಳಗ್ ಹುಟ್ಟಬೇಕು. ಆ ಹಪಾಪಿಯನ್ನು ಉತ್ಪತ್ತಿ ಮಾಡಕತ್ತೀನಿ ನಾನು. ಇವತ್ತಿನ ನಾಳೆ ಹಾಗೆ ಆಗ್ತದ, ಬೆಂಕಿ ಹತ್ತದ. ಹೊಗಿ ಬರಾಕತ್ತೈತಂದ್ರೆ ಬೆಂಕಿ ಹತ್ತದ ಅಂತ ತಿಳ್ಕೊಳ್ರಿ. ಸಂಶಯ ಬರಾಕತ್ತೈತೆ ಅಂದ್ರೆ ತಿಳ್ಕೊಬೇಕು. ನಮಗೆ ಯಾಕೆ ಆಗಬಾರ್ದಪ್ಪ, ಇಷ್ಟ ಹೇಳ್ತಾರ, ನಮಗೆ ಯಾಕೆ ಆಗಬಾರ್ದು ಅನ್ನುವಂತ ಹಪಾಪಿ ಹುಡ್ತು ಅಂತಂದ್ರ ಆ ಹಪಾಪಿ ಏನ್ ಮಾಡ್ತದ, ಬೆಂಕಿಯನ್ನು ಉತ್ಪತ್ತಿ ಮಾಡ್ತದ. ಚೆಕ್ ಅಂತ ಹೊಡೆದದ್ದೇನು ಕಣ್ಣಿಗೆ ಕಾಣ್ತೇನ್ರಿ? ಅದು ಇಲ್ಲ, ಅನುಭವ ಐತೆ. ಚೆಕ್ ಅಂತ ಕಣ್ಣಿಗೆ ಕಾಣ್ತದ, ಅಲ್ಲದ್ ಮತ್ತೆ ಕಣ್ಣಿಗೆ ಕಾಣೋಲ್ಲ. ನಾ ಏನ್ ಹೇಳ್ತೇನೆ ಈ ಮಾತಿನ ಅರ್ಥ ಆಗ್ತೈತಿ. ಮತ್ತೆ ನೋಡ್ರಿ, ನಿಮಗೂ ಇದು ದೂರ ಐತಿ ವಿಷಯ ನಾ ಹೇಳ್ತಾ ಇರೋದು. ಏನಿದು ಅನುಭವ ಆಗಿಲ್ಲ ಅಂತೀರಿ ನಿಮಗಿನ್ನ? ನನಗೇನೋ ಸಂಶಯಪ್ಪ. ಉಳಿದವ್ರು ಕೇಳಿ, ನಾನ್ ಕೇಳಿ, ನೀವ್ ಕೇಳಾಕತ್ತೀರ, ನಾ ಏನ್ ಹೇಳ್ರಿ ಗುರುವೆ? ಅವ್ರು ಕೇಳಿಲ್ರಿ, ಹಂಗ ಇದನ್ನ ಅಂದ್ರ ಅವ್ರು ಚಕ್ ಹಂಗ ಕಾಣ್ತದ ಅಂತಾರ ಅವ್ರು ಮುದ್ದಾಮ. ಅವ್ರಿಗೆಲ್ಲ ಹಿಂಗ್ ತಿಳ್ಕೊಂಡ್ರಿ ಅಂತ ನಮಗ್ ಕೇಳ್ತಾರ. ಸಂಶಯ ಸರ. ಹಾ, ಹಂಗ್ ತಿಳ್ಕೊಬೇಡ್ರಿ, ಹಂಗ್ ತಿಳ್ಕೊಬೇಡ್ರಿ. ಏನೋ ಚಕ್ಕ ಚಕ್ಕ ಅಂತ ಬರ್ತಲ್ಲ, ಹಂಗ ತಿಳ್ಕೊಂಡ್ರಿ ಅಂತ ನಮ್ ಗೌಡ್ರ ಕಳ್ಕಳಿ ಅದ. ಗೌಡ್ರಿಗೆ ಎಚ್ಚರಿಕೆ ಕೊಡಾಕ್ತಾರ. ಯಾರಿಗೆ ಆತ್ಮ ಸಾಕ್ಷಾತ್ಕಾರ ಆಗಿದೆಯೋ ಅವರ ಕಣ್ಣಿಂದ ಜ್ಯೋತಿ ಪ್ರಕಾಶ ಬರ್ತದೆ ಅಂತ, ಅವ್ರ ಮುಖದಿಂದ ಪ್ರಕಾಶ. ಜ್ಯೋತಿ ಅನ್ನುವಂಥದ್ದು ಇಂದ್ರಿಯ. ಇನ್ನೂ ಅವ್ರ ಯಾವ ಹೋಗವಲ್ರಿ ಇಲ್ರಿ ಅಂತ ಅಂತ ಮಹಾತ್ಮರಾಗಿ ಹೋಗ್ಯಾರಿ ಅಂತ. ಈಗ ಆ ಮಹಾತ್ಮರ ಹಿಂದೆ ಒಂದು ಪ್ರಕಾಶ ತೋರಿಸ್ತಾರೆ. ಅದು ಈಗ್ರಿ ಒಂದ್ ಗಜ್ರಿ ಒಂದ್ ಲಿಂಬೆಹಣ್ಣಿ 2 ಅದಾವ್ರಿ. ಇದು ಗಜ್ರಿ ಲಿಂಬೆಹಣ್ಣಿ ತಿಳ್ಕೊಳ್ಳೋದು ಅರಿವು ಐತಿ ಅಲ್ರಿ, ಅದೇ 2 ಬ್ಯಾರ್ ಮಾಡಿ ನೋಡೋದೇನ ಅರಿವು. ಅದ ಹೋಗಿ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಈ ಫೋಟೋ ಕ್ಯಾಲೆಂಡರ್ ಆಗಿಂದ ವ್ಯಾಪಾರ ಅವ್ರಿಗೆ ಕನ್ಫ್ಯೂಷನ್ ಆಗ್ತೈತಿ. ನಮ್ಮ ಆಧಾರ ಗುರುಗಳು ಹೆಂಗ್ ಹೇಳ್ಬೇಕು ಅನ್ನಂಗ ಐತೆ ಅವ್ರಿಗೆ. ಅದಕ್ಕೆ ಸ್ಟಾಪ್ ಆದ್ರು ಅವ್ರು. ಆ ದೃಕ್ ಅನ್ನೋ ಶಬ್ದದ ಅರ್ಥ ಆಗತ್ತಿಲ್ಲ ಯಾರಿಗೂ. ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್. ಯಾವನು ನೋಡುವವನು ಅವನೇ ದೃಕ್. ಅವನ ಸ್ವರೂಪ ಹೆಂಗದ, ನಿರಾಕಾರದ ಕಿರಣದ. ಹೌದೌದು. ಅಂದ್ರೆ 80 kg 90 kg ಇಲ್ಲವ, ನಿರಾಕಾರದ. ನಾವು ಅಲ್ಲಿಗೆ ಹೋಗಿ ನಿಂದಿರ್ಬೇಕು ನೀವು. ಮತ್ತೆ ಅಲ್ಲ ಇಲ್ಲಿ ಮತ್ತೆ ಇಲ್ಲಿ ದೇಹಕ್ಕೆ ನಿಂದಿರಬಾರ್ದು. ದೇಹಕ್ಕೆ ನಿಂದ್ರ ಮತ್ತೆ ಸೋಸ್ಬೇಕಂತ, ಇನ್ನ ಫಿಲ್ಟರ್ ಆಗ್ಬೇಕು. ಇನ್ನ ಫಿಲ್ಟರ್ ಆಗಿಲ್ಲ ಅಂತ. ಇಲ್ಲದೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಕಳೆದು ಮಾಯೆಯನ್ನು ಕಳೆದು ಮಾಯೆಗೆ ಅಧಿಷ್ಠಾನವಾದ ಸಚ್ಚಿದಾನಂದ ಸ್ವರೂಪ ಪರಮಾತ್ಮ ನಿರಾಕಾರ ನಿರ್ಗುಣ ಏನದಲ್ಲ, ಅವ ದೃಕ್ಕು ಅಂತ. ಕೇವಲ ದೃಕ್ಕವ. ನಾನು ಹಿಂದೆ ಹೇಳಿದ್ದೀನಿ, ನೇತ್ರ ದೃಕ್ಕ ಹಾಕೋದ ವಿಷಯಕ್ಕ ಇಲ್ಲ ಅನ್ನಂಗಿಲ್ಲ. ಆದ್ರೆ ನೇತ್ರವನ್ನ ನೋಡವ ಮನಸ್ಸು ನೋಡ್ತಿಲ್ಲ. ಅವಾಗ ಏನಾಗ್ಬಿಡ್ತು, ಇದು ನೇತ್ರಕ್ಕೆ ದೃಕ್ ಅಂದಿದ್ದು ಉಳಿಲಿಲ್ಲ, ದೃಶ್ಯ ಆಗ್ಬಿಡ್ತು. ಮನಸ್ಸಿಗೆ ದೃಶ್ಯ ಆಯ್ತು, ಮನಸ್ಸು ದೃಕ್ಕ. ಇನ್ನೊಂದ್ ಸ್ವಲ್ಪ ಒಳಗೆ ಹೋಗಿ ಬಂದ್ರ ಆ ಮನಸ್ಸು ದೃಕ್ ಆಗ್ತದ. ನೋಡ್ರಿ, ಮನಸ್ಸು ಇಲ್ಲಿ ಕ್ಲಾಸ್ ಆಗೈತು, ಏನ್ ಎಲ್ಲರ ಹೊರಗೆ ಹೋಗಿತ್ತು ಗೊತ್ತಾಗತ್ತಿಲ್ಲ. ಗೊತ್ತಾಗತ್ತಂದ್ರ ಮನಸ್ಸು ದೃಶ್ಯ ಆತು. ಆ ಮನಸ್ಸಿಗೆ ದೃಕ್ ಆತಂದ್ರ ದೃಶ್ಯ ಆತಂದ್ರ ದೃಕ್ ಬಂದಿರ್ಬೇಕಲ್ಲ. ಆ ಮನಸ್ಸನ್ನು ನೋಡವ ಯಾರದಲ್ಲ, ಅವ ಆತ್ಮ ಅದಾನೆ ಅಂತ ನಾವ್ ಹೇಳ. ಕೇನೋ ಪ್ರಶಾಂತ್ ಆದ್ಮೇಲೆ ಇಷ್ಟೆಲ್ಲ ಸಂಶಯ ಇರಬಾರ್ದಾಗಿತ್ತು.
ನೀವೇನ್ ಮಾಡ್ರಿ, ಇನ್ನೊಂದು ವಿಚಾರ ಮಾಡ್ರಿ. ಕೈಯಾಗ ಕೇನೋಪನಿಷತ್ ಬುಕ್ ಇಟ್ಕೊಂಡು ಆ ಕೇನೋಪನಿಷತ್ ಏನ್ ಪಾಠ ಮಾಡಿದಿರಲ್ಲ ಅದನ್ನ ಕೇಳ್ಕೊಂತ ಹೋಗ್ರಿ. ಈ ಕಾಣ್ಬೇಕು ಅನ್ನುವಂತ ಚಟ ಬಿಡ್ಬೇಕಂತ ಕೂಡ ಶಿವರಾತ್ರಿ ಮಾಡ್ಯಾರಂತ ನಾನ್ ನಿನ್ನೆ ಹೇಳಿದೆ. ಆ ಕಾಣ್ಬೇಕನ್ನೋ ಚಟ ಇಟ್ಕೊಂಡು ನಾವು ಇನ್ನೂ ಶಾಸ್ತ್ರ ಅಭ್ಯಾಸ ಮಾಡ್ತೇವೆ ಅಂದ್ರೆ ಆ ಉಪ್ಪಿನ ಗುಡ್ಡದ ಇದ್ದಂತ ಎರುವಿಗೆ ಸಕ್ರಿ ಗುಡ್ಡದ ಎರಡು ಹೊರಗೆ ಬಿಗ್ತಾನ ಮಾಡಿದ್ರು. ಅದು ಉಪ್ಪಿನ ಬಾಯಾಗ ಇಟ್ಕೊಂಡು ಹೋಗಿತ್ತಂತ ಸಕ್ಕರೆ ಗುಡ್ಡಕ್ಕ. ಸಕ್ಕರೆ ಉಪ್ಪು ಸಕ್ಕರೆ ಗುಡ್ಡದಾಗ ಸಕ್ಕರೆ ಮೇಲೆ ಉಪ್ಪು ಹಾಕ್ತಿತ್ತಂತ. ಹಂಗಾಗೈತ್ ನಮ್ ಬಾಳೆ. ನಾವು ಹಳೆ ವಿಚಾರಗಳನ್ನ ಇನ್ನೂ ಬಿಟ್ಟೇ ಇಲ್ಲ, ಇನ್ನೂ ಪಕ್ಕದಾಗಿ ಇಟ್ಕೊಂಡೇವ, ಉಪಯೋಗ ಬರ್ತಾವ ಅಂತ ತಿಳ್ಕೊಂಡು. ಆದ್ರಿಂದ ಹಿಂಗ ಅರ್ಥ ಆಗಾಗತ್ತದ. ದಯವಿಟ್ಟು ಏನದ ಆ ಅರಿವು ನಿರಾಕಾರ ಅದರಿ. ಇದು ನಿಂಬೆ ಹಣ್ಣು, ಇನ್ನೊಂದ್ ಏನ್ ಹೇಳಿದ್ರಲ್ಲ ಅವ್ರು, ಇದು ಮಾವಿನ ಹಣ್ಣು ಬೇರೆ ಮಾಡಿ ತೋರಿಸುವಂತ ಅರಿವು ಏನದ ನಿರಾಕಾರ ನಿರ್ಗುಣದ. ಅದಕ್ಕೆ ಆಕಾರ ಇಲ್ಲ, ಅದು ವ್ಯಾಪಕದ, ಅದು ಸದ್ರೂಪದ, ಅದು ಚಿದ್ರೂಪದ, ಅದು ಆನಂದ ರೂಪದ. ಮೊಸರು ಯಾಕೆ ಹಾಕಿಲ್ಲ ಅಂತ ಕೇಳ್ರಿ. ಅದೇ ಅರುಣಿ ಅದಂದ್ರ ಬ್ಯಾರೆ ಮಾಡ್ತದ ತಿಳ್ಕೊತೀವಲ್ರಿ ನಮ್ಮ ನಾವ್ರಿ. ಅದೇ ಅರುಣಿ ನಾನು ಅರಿವು ಹೆಂಗದ್ರಿ? ಏನಿದು ಇಲ್ಲ, ಅದೇನ್ ಕೇಳಾಕ್ ಬರೋದಿಲ್ಲ, ಬರೀ ತಿಳಿಸ್ತದ್ರಿ. ಅದೇನ ಆಕಾರ ಅದೇನು ಇಲ್ಲ ರೀ. ಅದು ಅರಿವು ಹೆಂಗಂದ್ರ ಅದು ಸದ್ರೂಪದ, ಅದು ಚಿದ್ರೂಪದ, ಅದು ಆನಂದದ, ಅದು ಪೂರ್ಣದ ಅಂತ ಶಾಸ್ತ್ರ ಹೇಳ್ತದಲ್ಲ. ಅದನ್ನ ತಗೊಂಡೋಗಿ ಅಲ್ಲಿ ಅಟ್ಯಾಚ್ ಮಾಡೋದು. ಅದ್ ಐತಿ ಅಂತ ಡೈರೆಕ್ಟ್ ಆಗಿ ಹೇಳಕ್ ಬರಂಗಿಲ್ಲ. ಅದ ಅಲ್ಲ 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 ಅಂತ ಹೇಳ್ಕೊಂಡು ಅದನ್ನ ಪ್ರೂವ್ ಮಾಡ್ಬೇಕಷ್ಟೇ. ಅದು ಬ್ಲಿಂಕಿಂಗ್ ಮಾಡ್ಬಿಡ್ರಿ. ಇಲ್ಲ ಹೌದಾ, ಅಲ್ಲಿ ತನಕ ಎಲ್ಲಿ ಹೋಗಲ್ಲ. ಅವ್ನು ಕರಾಟೆ ಕ್ಲಾಸ್ ಇರೋದು ಮಧ್ಯಾಹ್ನ. ಅದನ್ನ ಹಿಂಗ ಅಂತ ಹೇಳಿ ನಿಮ್ಗೆ ಹೇಳಕ್ ಬರೋದಿಲ್ಲ. ಇದು ಟೇಬಲ್ ಅದ, ಇದು ಕುರ್ಚಿ ಅದ, ಇದು ಚರಿಗೆ ಅದ, ಇದು ಮೊಬೈಲ್ ಅದ ಅಂತ ಹೇಳಕ್ ಹೆಂಗ್ ಬರ್ತೈತಿವೋ ಹಿಡಿದು ತೋರ್ಸಾಕು ಬರ್ತದ. ಇದು ಚರಿಗೆ ಅದ ನೋಡ್ರಿ ಅಂತ. ಹಂಗ ಆತ್ಮನನ್ನ ಹಿಡಿದು ತೋರ್ಸಾಕ್ ಬರೋದಿಲ್ಲ. ಈ ಅವರು ಪ್ರಶ್ನೆ ಕೇಳಿದ್ದೇನ್ರಿ ಅಂದರೆ, ಈ ಆತ್ಮ ಸಾಕ್ಷಾತ್ಕಾರದವರು ಈ ನಾವಲ್ಸು ಬುಕ್ಸ್ದಾಗ ಬರ್ತಾರೆ ನೋಡ್ರಿ, ಅವರ ಕಣ್ಣಿನಲ್ಲಿ ಮಿಂಚಿತ್ತು, ಹೊಳಪಿತ್ತು, ಹಿಂದೆ ಅವರ ಅದು ಹಿಂದೆ ಬೆಳಕು ಕಾಣ್ತಿತ್ತು ಅಂತ ಅದನ್ನೇ ತಲೆಗೆ ಇಟ್ಕೊಂಡಿರ್ಬೋದು ಅವರು. ಅದೇ ಅವೆಲ್ಲ ಬಿಡ್ಬೇಕು ನೋಡ್ರಿ. ಇದೆಲ್ಲ ಏನದ ಇವೆಲ್ಲ ಬಿಟ್ಬಿಡ್ಬೋದು. ಅದು ಕವಿ ಕಲ್ಪನೆ. ಅವ ಏನದ ತಿಳ್ಕೊಳ್ಳಿ, ಇವ್ರ ಜ್ಞಾನಿಗಳಾಗ್ಯಾರ ಅಂತ ತಿಳ್ಕೊಂಡು ಅದು ಎಲ್ಲರಿಗೂ ಇರ್ತದ. ಅವರಲ್ಲಿ ಅದನ್ನ ಹೆಚ್ಚಿಗೆ ಪ್ರಕಾಶಮಾನ ಮಾಡಿ ತೋರಿಸ್ತಾರ. ಅದು ಕವಿ ಕಲ್ಪನೆ. ಅದು ಆಗ್ತತಿ ಅಂತ ತಿಳ್ಕೊಬ್ಯಾಡ್ರಿ. ಆ ಫೋಟೋದಾಗ ಏನಾಗಿಲ್ರಿ, ಅವಾಗ ಫೋಟೋದಾಗ ಅಷ್ಟೇ ಇರ್ತಾವ. ಜನ The lighthouse appears to have 3 moving lights. However, there is only one light with a rotating device of 3 windows. ಇದೊಂದು ಮಾತು ಹೇಳ್ತಾರ. ಲೈಟ್ ಹೌಸ್ ಅಂತ ಇರ್ತಾವ. ಈ ಸಮುದ್ರ ದಂಡಿ ಮ್ಯಾಗ ಲೈಟ್ ಹೌಸ್ ಅಂತ ಇರ್ತಾವ. ಅಲ್ಲಿ ಒಂದು ಒಳಗ ಒಂದ ಲೈಟ್ ಇರ್ತದ. ಅದ್ರ ಸುತ್ತಲ ಒಂದು ಉಪಕರಣ ತಿರುಗ್ತಿರ್ತದ. ಅದಕ್ಕೆ ಮೂರು ಹೋಲ್ ಇರ್ತಾವ. ಅದು ಒಂದ ಬೆಳಕ ನಮಗ ಅದು ತಿರುಗಿದಾಗ 3 ಬೆಳಕು ಹತ್ತಾಗತ್ತಾವು, ಆರಾಗತ್ತಾವ ಅನ್ನೋ ಕಾಣ್ತದ. ಲೈಟ್ ಹೌಸ್ ನಾಗ ಇರುವಂತ ಟೆಕ್ನಿಕ್. There is only one light which is rotating device and 3 windows. 3 ಬಾಗಿಲಿರ್ತಾವ. ಅದು ಡಿವೈಸ್ ಹೆಂಗ, ಉಪಕರಣ ಹೆಂಗ ತಿರುಗ್ತಿರ್ತದ. ಒಳಗ ಲೈಟ್ ಒಂದೇ ಇರ್ತದ. The rotating device makes the light look like it is moving and 3 windows give the appearance of multiplicity. ಅದು ಏನ ತಿರುಗ್ತಾ ಇರ್ತದಲ್ಲ ಡಿವೈಸ್ ಉಪಕರಣ, ಅದು ಏನ್ ಮಾಡ್ತೈತಿ ಅಂತಂದ್ರ ಆ ಒಂದು ಒಂದೇ ಬೆಳಕನ್ನ ಏನ್ ಮಾಡ್ತದ, ಅದು ತಿರುಗ್ತಾ ಇದೆ ಅನ್ನೋ ಒಂದು ಭಾವ ಮಾಡ್ತದ. ಲೈಟ್ ತಿರುಗ್ತಾ ಇಲ್ಲ. ಮತ್ತ ಅವು 3 ಕಿಟಕಿ ಏನ್ ಮಾಡ್ಯಾರ, ಅವೇ ಏನ್ ತೋರಿಸ್ತದ ಅಂತಂದ್ರ 3 ಬಲ್ಬ್ ಅದಾವ, 3 ಬಲ್ಬ್ ಉರಿಯಾಗತ್ತಾವ ಅನ್ನಂಗ ತೋರಿಸ್ತದ. ಯಾರಿಗೆ ಕಲ್ಪನಾ ಬರ್ತಿದ್ವು ಇದು ತಿಳ್ಕೊಂಡ್ರೆ ನಿಮ್ಗೆ ಆತ್ಮದ ಯಥಾರ್ಥ ಗೊತ್ತಾಗ್ತದೆ. ಬೆಳಕು ಎಷ್ಟದ ಒಳಗ ಒಂದ ಅದ. ಅದರಲ್ಲಿ ತಿರುಗುವಂತ ಒಂದು ಉಪಕರಣ ಅದ. ಆ ತಿರುಗುವಂತ ಉಪಕರಣಕ್ಕ 3 ಕಿಟಕಿ ಅದಾವ.
ಬೆಳಕು ಒಂದ ಉರಿತಿರ್ತದ, ಅದು ಮ್ಯಾಗಿಂದ ಉಪಕರಣ ತಿರುಗ್ತಿರ್ತದ. ಆ ತಿರುಗು ಉಪಕರಣಕ್ಕ 3 ಕಿಡಿಕಿ ಅದಾವ. ಅವಾಗ ನಿಮ್ಗೆ ಏನ್ ಅನಿಸ್ತದ? ಆ ಬೆಳಕ ತಿರುಗಾಗತ್ತದ ಅನಿಸ್ತದ. ಒಂದೇ ಬೆಳಕ ತಿರುಗಾಗತ್ತಿಲ್ಲ, ಆದ್ರೂ ಬೆಳಕ ತಿರುಗಾಗತ್ತದ ಅನಿಸ್ತದ. ಆ 3 ಕಿಡಿಕಿ ಎದುರಿಗೆ ಬಂದಾಗ 3 ಬೆಳಕ ಕಾಣ್ತಾವ, ಉಳಿದೊತ್ತಾಗ ಕಾಣುದಿಲ್ಲ. ಒಂದೇ ಬೆಳಕ 3 ಬೆಳಕ್ ಕಾಣ್ತದ. ಇದು ಏನದ? ಮಾಯಾ, ಇದ ಭ್ರಮೆ. The rotating device makes the light look like it is moving, and the 3 windows give the appearance of multiplicity. The plurality and the movement doesn't belong to the light. ಆ ಅನೇಕ ಲೈಟ್ಗಳು 3 ಲೈಟ್ ಅಂತ ಅನ್ನೋದಾಗ್ಲಿ, ಮತ್ತ ಅದು ತಿರುಗ್ತಾ ಇದೆ ಅನ್ನೋದಾಗ್ಲಿ, 2 ಭ್ರಮ ಅದಾವ. ಸಿಮಿಲರ್ಲಿ, ಅದೇ ರೀತಿ ಅರಿವು ಅನ್ನೋದು ಏನದ? ಅದು ಯಾವಾಗ್ಲೂ ಚಲಿಸುವುದಿಲ್ಲ. ಉಪಾಧಿ ಚಲಿಸ್ತಾವ, ಅವಾಗ ಅದು ಚಲಿಸ್ತದ. only the body mind complex the device moves. ಈ ಶರೀರ ಅನ್ನುವಂತ ಉಪಕರಣ ಚಲಿಸ್ತದ. ಈ ಚಲಿಸಿದಾಗ ಅದರಾಗಿದ್ದಂತ ಚಿದಾಭಾಸನು ಚಲಿಸಿದಂಗ ಅನಿಸ್ತದ. ಇದು ಚಲನವಲನ, ಆತ್ಮನಲ್ಲಿ ಚಲನ ಹೇಳುವ ರೀತಿ ಇದು. ಇನ್ನ ಅನೇಕ ಆತ್ಮರು ಅದಾರಂತೆ. ಯಾಕಂತೇವೆ ಅಂದ್ರ the plurality of the bodies and their movement are falsely transferred to consciousness. ಏನ್ರಿ? ಅನೇಕ ಶರೀರಗಳಲ್ಲಿ ಆತ್ಮ ತೋರಾಗತ್ತದ. ಆ ಶರೀರಗಳಲ್ಲಿ ಏನ್ ಆತ್ಮ ತೋರಾಗತ್ತೈತಲ್ಲ, ಆ ಅನೇಕ ಶರೀರ ಇದ್ರೋದ್ರಿಂದ ಅನೇಕ ಆತ್ಮರದಾರ ಅನ್ನುವಂಗ ನಮಗ್ ಭಾವ ಆಗತ್ತೈತಿ. ಇನ್ನೊಂದು ಆತ್ಮ ಒಂದೇ ಅದ. ಈ ಲೈಟ್ ಹೌಸ್ ಬೆಳಕಿನ ಉದಾಹರಣೆಯನ್ನು ತಿಳ್ಕೊಂಡ್ರಿ ಅಂದ್ರ, ಇರುವಂತ ಒಂದೇ ಆತ್ಮ ಅನೇಕವಾಗಿ ತೋರ್ತದ. ಚಲಿಸದೇ ಇರುವಂತಹ ಆ ಬೆಳಕು ಚಲಿಸಿದಂಗ ಕಾಣ್ತದ. ಹೆಂಗೋ ಹಂಗ ಆತ್ಮ, ನಿಜವಾದ ಆತ್ಮ ಚಲಿಸುವುದಿಲ್ಲ. ಅವನ ನಿಜವಾದ ಆತ್ಮ ಮತ್ತೇನದ? ಅನೇಕ ಇಲ್ಲ. Many have this misconception that consciousness is destroyed with the death of the body. ಬಹಳ ಮಂದಿಗೆ ತಪ್ಪು ತಿಳುವಳಿಕೆ ಏನ್ ತಿಳ್ಕೊಳ್ಳೋದಂದ್ರೆ, ಆತ್ಮ ಶರೀರ ಮರಣ ಹೊತ್ತು ಅಂದ್ರೆ ಆತ್ಮನು ಮರಣ ಹೊಂತದ. ಇದು ತಪ್ಪು ತಿಳುವಳಿಕೆ. Lord Yama says that consciousness alone exists today and that alone exists tomorrow. ಯಮಧರ್ಮರ ಹೇಳ್ತಾನ, ಇವತ್ತೇನ್ ಹಂಗ ಆತ್ಮ ಅದ, ಅದೇ ಆತ್ಮ ನಾಳೆನೂ ಅದ. ಜೀವಂತಿದ್ದಾಗ ಏನ್ ಆತ್ಮ ಅದ, ಅದ ಆತ್ಮ ಶರೀರ ಸತ್ತಾಗೂ ಕೂಡ ಅದೇ ಆತ್ಮ ಅದ. ಯಾವ ಬದಲಾವಣೆಯನ್ನು ಆತ್ಮನಲ್ಲಿ ಇಲ್ಲ. This is the direct answer to Nachiketa's question 1:120. 1ನೇ ಅಧ್ಯಾಯ 1ನೇ ವಲ್ಲಿ 20ನೇ ಶ್ಲೋಕದಲ್ಲಿ ಆ ನಚಿಕೇತ ಮಾಡಿದಂತ ಪ್ರಶ್ನೆಗೆ ಇದು ಉತ್ತರ. ಏನಂದ್ರ, ಆಫ್ಟರ್ ಮೈ ಡೆತ್ ಐ ಕಂಟಿನ್ಯೂ ಟು ಎಕ್ಸಿಸ್ಟ್ ಆರ್ ನಾಟ್? ನಾ ಸತ್ತ ಮೇಲೆ ಅವ ಆತ್ಮ ಇರ್ತಾನೋ ಇಲ್ಲೋ ಅಂತ ಪ್ರಶ್ನೆ ಕೇಳಿದ್ದಲ್ಲ, ಅವ ಎಂದೂ ಬದಲಾವಣೆ ಆಗುದಿಲ್ಲ ಆತ್ಮ ಅನ್ನುವಂತ ಮಾತನ್ನ ನಚಿಕೇತನಿಗೆ ಯಮಧರ್ಮರಾಯ ಉತ್ತರ ಕೊಟ್ಟ. ಅಂದ್ರೆ ಶರೀರ ಸತ್ತಾಗೂ ಕೂಡ ಆತ್ಮನು ಹಾಗೆಯೇ ಮುಂದುವರಿತಾನೆ. When a ಸೂಕ್ಷ್ಮ ಶರೀರ itself survives, what can one say about Atma Chaitanyam? It is eternal. ನೋಡ್, ಅನ್ನೊಂದು ಮಾತು ಹೇಳ್ತಾರ. ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಬೇರೆ ಆದಾಗ ಈ ಸ್ಥೂಲ ಶರೀರ ಇದು ಹೆಣ ಆತ. ಸೂಕ್ಷ್ಮ ಶರೀರ ಇನ್ನ ಜೀವಂತ ಅದ. 17 ತತ್ವದ ಶರೀರ ಇನ್ನು ಜೀವಂತ ಅದ. ಈ ಶರೀರ ಸತ್ತಾಗನ, ಸ್ಥೂಲ ಶರೀರ ಸತ್ತಾಗನ ಸೂಕ್ಷ್ಮ ಶರೀರ ಜೀವಂತದ. ಆ ಸೂಕ್ಷ್ಮ ಶರೀರಕ್ಕಿಂತಲೂ ಸೂಕ್ಷ್ಮವಾಗಿರುವ ಆತ್ಮ ಜೀವಂತ ಇಲ್ಲ ಅನ್ನೋದಕ್ಕೆ ಏನ್ ನಿನ್ಗೆ ಗ್ಯಾರಂಟಿ ಬೇಕು ಅಂತ ಕೇಳ್ತಾರ ಅಪ್ಪರು. ಆ ಸೂಕ್ಷ್ಮ ಶರೀರನ ಮತ್ತೊಂದು ಸ್ಥೂಲ ಶರೀರವನ್ನ ಪಡೀತು ಅಂದ್ರೆ ಅದಕ್ಕೆ ಜನ್ಮ ಅಂತೀವಿ. ಆ ಸೂಕ್ಷ್ಮ ಶರೀರ ನಾಶ ಆತಂದ್ರ ಅದಕ್ಕೆ ಮೋಕ್ಷ ಅಂತೀವಿ. ತಿಳ್ಕೊಡ್ರಿ ಆತ್ಮೀಯರೇ. ಇದಕ್ಕಿಂತ ಹೆಚ್ಚಿಗೆ ಏನ್ ಆಗ್ಬರ್ತದೆ? ಸ್ವಲ್ಪ ನೀವ ಮ್ಯಾಗ ಬರ್ಬೇಕು. ನಾ ತಳಗ ಬಂದಿಲ್ಲ ಬಾಳ. ನೀವು ಒಂದ್ ಹೆಜ್ಜೆ ಮುಂದೆ ಬರ್ರಿ, ಮ್ಯಾಗ ಬರ್ರಿ. ಬಿಡ್ರಿ ಅವನ ಹಳೆ ವಿಚಾರಗಳನ್ನ ಬಿಡ್ರಿ. ಅವೆಲ್ಲ ಭ್ರಮಾತ್ಮಕ ಅದಾವ, ಅವೆಲ್ಲ ಕಲ್ಪಿತ ಅದಾವ. ತಿಳಿಲಾರ್ದಲ್ಲಿ ಕವಿ ಕಲ್ಪನೆ ಮಾಡಿ ಹೇಳಿದ್ದು ಅದಾವ. ಬಿಡ್ರಿ ಅವನ್ನ. ಹೊಡಿಕೊಂಡು ಮ್ಯಾಗ ಬರ್ರಿ. ಕಡೆ ಒಂದ್ 2 ಹೆಜ್ಜೆ
ಈ ಶ್ರಾದ್ದ ಈ ಶಾಸ್ತ್ರದಲ್ಲಿ ಶ್ರದ್ಧೆ ಇಟ್ಟು ಮ್ಯಾಗ್ ಬರ್ರಿ ಬಿಡ್ರಿ ಅವ್ನ. ಇನ್ನು ಹಳೆವ ಹಿಡ್ಕೊಂಡ್ ಕುಂತ್ರ ನಾನು ಏನ್ ಮಾಡಕ್ ಬರ್ತದ ಹೇಳಿ. ಆ ಉಪ್ಪು ಹೋಗ್ರಿ ಅದನ್ನ. ಈ ಸಕ್ಕರೆ ತಿನ್ಸಾಕತ್ತೇನೆ, ಸಕ್ಕರೆ ತಿನ್ರಿ. This consciousness is what Nachiketa wanted to know through the third book. ಈ ಮೂರನೇ ವರ ಏನ್ ಕೇಳಿದ ಭಗವಂತಗ, ಯಾರಿಗೆ? ಅರ್ಜುನ. ಇವನಿಗೆ ಯಮಧರ್ಮರಾಯ ನಚಿಕೇತ ಮೂರನೇ ವರ ಏನ್ ಕೇಳಿದ, ಇದೇ ಮೂರನೇ ವರ ಇಲ್ಲಿ ಕೊಟ್ಟೆ ನೋಡಪ್ಪ ನಿನಗ ಅಂತ ಹೇಳಿ ಯಮಧರ್ಮರಾಯ ನಚಿಕೇತಗೆ ಹೇಳಾಗತ್ತಾನೆ. ಯಾರೇ ತಿಳಿತು ಬಿಡ್ರಿ, ತಿಳಿಲಿಲ್ಲ ಯಾರು ಬುಕ್ ಹಿಡ್ಕೊಡ್ರಿ. ನಾ ಹೇಳಿದ್ರಿ ಇನ್ನೊಮ್ಮೆ ಯೂಟ್ಯೂಬ್ ಹಚ್ಕೊಂಡು ಕೇಳ್ರಿ. ಆ ನಂತರ ನನಗೆ ವೈಯಕ್ತಿಕವಾಗಿ ನಂಬರಿಗೆ ಫೋನ್ ಮಾಡ್ರಿ. 9731609590 ಫೋನ್ ಮಾಡ್ರಿ. ನಾಳೆ ಮಠ ಹೋಮ್ವರ್ಕ್ ಬಹಳಷ್ಟು ಮಾಡ್ರಿ. ಈಗ ಜ್ಞಾನ ಅಜ್ಞಾನಗಳಿಗೆ ಫಲ ಅಂತ ತಿಳ್ಕೊಂಡು 14ನೇ ಶ್ಲೋಕವನ್ನು ಹೇಳ್ತಾರ, ಅದನ್ನ ಓದಿ ಬಿಡ್ತೇನೆ. ಅದ ಅರ್ಥವನ್ನು ನಾಳೆ ಹೇಳ್ತೀನಿ. ಯಥೋ ಉದಕಂ ದುರ್ಗೆ ದೃಷ್ಟಂ ಪರ್ವತೇಶು ವಿಧಾವತಿ ಏವಂ ಧರ್ಮಾನ ಪೃಥಕ್ ಪಶ್ಯಂ ತಾನೇವ ಅನುವಿಧಾವತಿ. ದುರ್ಗದಲ್ಲಿ ಮಳೆ ಹೊಯ್ದು ನೀರು ಪರ್ವತಗಳಲ್ಲಿ ಹೇಗೆ ಹರಿದು ಹೋಗುತ್ತದೆಯೋ ಇದರಂತೆ ಧರ್ಮಗುರುಗಳನ್ನು ಬೇರೆ ಎಂದು ಕಾಣುವಾತನು ಅವರನ್ನೇ ಅನುಸರಿಸಿ ಓಡುತ್ತಿರುವನು ಅಂತ ಹೇಳ್ತಾರೆ. ಇದು ಜ್ಞಾನ ಅಜ್ಞಾನಗಳಿಗೆ ಫಲ ಅದ. ಇದು ವಿಷಯ ಬೇರೆ ಆತು. ಈ ಹಿಂದಿನ ವಿಷಯವನ್ನ ಬೆಳಕು ಹಾಕ್ರಿ ಅಂತ ಹೇಳ್ತಾ, ಯಾರಿಗೆ ಏನು ತಿಳಿಯುವುದಿಲ್ಲ ನೀವು ಪ್ರಯತ್ನ ಮಾಡಿ, ಯಾರಿಗೆ ತಿಳಿಯುದಿಲ್ಲ ನನ್ನ ನಂಬರಿಗೆ ಫೋನ್ ಮಾಡ್ರಿ. ಫೋನ್ ಮಾಡಿ ನಾನು ನಿಮ್ಗೆ ಏನೇನು ಹೇಳಿದ ಅದನ್ನ ಬಿಡಿಸ್ತೇನೆ. ನೀವು ಇದು ಯಥಾರ್ಥವಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ರಿ. ಇದಕ್ಕಿಂತ ಹೆಚ್ಚಿಗೆ ಶಾಸ್ತ್ರ ಏನು ಇಲ್ಲ ಅನ್ನುವಂತ ಟಿಪ್ಪಣಿಯೊಂದಿಗೆ, ಇಲ್ಲಿ ಇದಕ್ಕಿಂತ ಕೆಳಗಿಳಿದು ಬಂದು ಹೇಳಕ್ಕೂ ಆಗುವುದಿಲ್ಲ ಅನ್ನುವಂತ ಟಿಪ್ಪಣಿಯೊಂದಿಗೆ ನೀವ ಒಂದ್ 2 ಹೆಜ್ಜೆ ಮ್ಯಾಗ್ ಬರ್ಲಿಕ್ಕೆ ಪ್ರಯತ್ನ ಮಾಡ್ರಿ ಅನ್ನುವಂತ ಒಂದು ಸೂಚನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ.